ಆಡ್ಬೇಕು ಅಂದ್ರೆ ಆಡ್ಸೋನಿರ್ಬೇಕು, ಕುಣಿಬೇಕು ಅಂದ್ರೆ ಕುಣಿಸೋನಿರ್ಬೇಕು, ನಗಬೇಕು ಅಂದ್ರೆ ನಗ್ಸೋನಿರ್ಬೇಕು. ಆಡಕ್ಕೂ ಕುಣಿಯಕ್ಕೂ ನಗ್ಸಕ್ಕೂ ಸೂತ್ರಧಾರ ಇರ್ಬೇಕು. ಆ ಮಹಾಭಾರತಕ್ಕೆ ಶ್ರೀಕೃಷ್ಣ, ಈ ಮಜಾ ಭಾರತಕ್ಕೆ ನಮ್ಮ ಅಣ್ಣ ಕಳ್ಳ ಕೃಷ್ಣ. ಅಣ್ಣ ನಾನೀಗ ಕೊಳಲುತ್ತೀನಿ, ಹಸು ಬಂತ ಗೋಪಿಕಾಸ್ತ್ರೀಯರ್ ಬಂತ ಹೇಳು. ಓಕೆ ಅಣ್ಣ, ಬರೇ ಹಸುಗಳೇ ಬಂದು ಅಣ್ಣ. ಅಲ್ಲ ಈಗ ನೋಡು ಅಣ್ಣ, ಅಣ್ಣ ಕೋಣನೂ ಬರ್ತಾ ಇದ್ದಾವಣ್ಣ. ಇಟ್ಕೊಂಡು ಹೋಗು. ಪೇಮೆಂಟು ನೋಡೋ ಇವನೇ ನಿನಗೆ. ನಾನೇ ಬಂದಾದ್ಮೇಲೆ ಹಂಸಕ್ಕೇನ್ ಕೆಲ್ಸ, ಇದನ್ನು ಕರ್ಕೊಂಡು ಹೋಗ್ರು. ಬಾ ನಡಿ, ಬಾ 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 ಬಾ. ಅಲ್ಲಿರುವುದ ನಮ್ಮನೆ, ಇಲ್ಲಿ ಬಂದೋ ಸೊಮ್ಮನೆ. ಬರುವಾಗ ಏನು ತಂದಿಲ್ಲ, ಹೋಗ್ಬೇಕಾದ್ರೂ ಏನು ತಗೊಂಡು ಹೋಗಲ್ಲ. ಇದ್ದಷ್ಟು ದಿನ ತಗನಗ್ತಾ ಇದ್ದು ಹೋಗ್ಬೇಕು, ಇದು ಬದುಕಿನ ಸತ್ಯ. ನನಗೆ ಕೃಷ್ಣ ಜನ್ಮಾಷ್ಟಮಿ, ಅದಕ್ಕೋಸ್ಕರನೇ ಇಷ್ಟೆಲ್ಲ ಗೆಟಪ್ಪು ಸೆಟಪ್ಪು ಇವೆಲ್ಲ. ಮಹಾಭಾರತಕ್ಕೆ ಆ ಕೃಷ್ಣ, ಮಹಾಭಾರತಕ್ಕೆ ಯಾವ ಕೃಷ್ಣ ಅಂತ ಕೇಳ್ತಾ ಇದ್ದೀನಿ. ಇರ್ಲಿ, ಥ್ಯಾಂಕ್ ಯು ವೆರಿ ಮಚ್. ನಾವೆಲ್ಲರೂ ಪ್ರೀತಿಸೋದನ್ನ ಕಲ್ತಿದ್ದೆ ಕೃಷ್ಣನ ಕಥೆಗಳು ಕೇಳ್ಕೊಂಡು. ನಮ್ಮೆಲ್ಲರ ಕಡೆಯಿಂದ ನಮ್ಮೆಲ್ಲರ ವೀಕ್ಷಕರಿಗೆ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಇದು ನೋವನ್ನು ಮರೆಸುವಂತಹ ಕಾಮಿಡಿ ಶೋ ಮಜಾ ಭಾರತ. ನಾನು ಮಜಾ ಭಾರತದ ಮಜಾ ನಾಯಕ ಶ್ರೀಕೃಷ್ಣ ಅಂತ ಹೇಳಕ್ಕಾಗಲ್ಲ, ಒಂದು ರೇಂಜ್ ಅಲ್ಲಿ ಕೃಷ್ಣ, ನಿರಂಜನ್ ದೇಶಪಾಂಡೆ. ಜಗವಿದು ಜಾಣ, ಚಲುವಿನ ತಾಣ, ಎಲ್ಲೆಲ್ಲೂ ರಸದೌತಣ ಅಂತ ಅಣ್ಣವರು ಆಗ್ಲೇ ಹೇಳಿದ್ದಾರೆ. ನಾವು ನೆಮ್ಮದಿಯಾಗಿರ್ಬೇಕು ಅಂತಂದ್ರೆ ನಗನಗ್ತಾ ನಲಿತಾ ಇರಬೇಕು. ಸೊ ಈ ನಗುವಿನ ಜರ್ನಿಯಲ್ಲಿ ನಮ್ಮ ಜೊತೆ ಇರುವಂತಹ ಲವ್ಲಿ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ಮಾತಲ್ಲಿ ಜಾಣ, ಹಾಡೋ ಕಾಜಾಣ, ಗುರು ಕಿರಣ ವೆಲ್ಕಮ್. ಮುದ್ದು ಮುಖದ ಸುಂದರಿ, ಮಾತಾಡೋ ಕಿನ್ನರಿ ಮಯೂರಿ, ವೆಲ್ಕಮ್ ಟು ದ ಶೋ. ಇನ್ನು ನಗ್ಸುವಂತಹ ಒಂದು ಪುಣ್ಯದ ಕೆಲಸ ಮಾಡ್ತಾ ಇರುವಂತಹ ನಮ್ಮ ಆಸ್ಥಾನ ಕಲಾವಿದರೇ, ನಿಮಗೂ ಕೂಡ ಸ್ವಾಗತ ಸುಸ್ವಾಗತ. ನಕ್ಕೆ ನಗಿಸ್ತೀವಿ ಅಂತ ತೊಡೆ ತಟ್ಟಿ ನಿಂತಾಗಿದೆ. 6:03 ಆಗ್ಲಿ 3:36 ಆಗ್ಲಿ ನಗ್ಸೋದಕ್ಕೆ ಹೆದರೋ ಮಕ್ಕಳೇ ಅಲ್ಲ ನಾವು. ನಗೋದಷ್ಟೇ ನಿಮ್ಮ ಕೆಲಸ. ಹಾಗಿದ್ರೆ ಇನ್ನೇನ್ ತಡ, ಬನ್ನಿ ನಮ್ಮ ಮೊದಲನೇ ಸ್ಕಿಟ್ ನ ನೋಡ್ಕೊಂಡ್ ಬಂದ್ಬೋಣ. ಮಾಡೋ ಎಲ್ಲಾ ಕೆಲ್ಸಕ್ಕೂ ಒಂದು ರೀಸನ್ ಅಂತ ಇರುತ್ತೆ, ಅಂದ್ರೆ ಒಂದು ಕಾರಣ ಅಂತ ಇರುತ್ತೆ. ಆದ್ರೆ ಆಗೋ ಕೆಲ್ಸ ಎಲ್ಲ ನಾನೇ ಮಾಡಿಸಿದ್ದು ಅಂತಂದ್ರೆ ಹೇಗಿರುತ್ತೆ? ನಮ್ಮ ಕಾರ್ತಿಕ್ ಯಾಕೋ ಇತ್ತೀಚೆಗೆ ಹೀಗೆ ಶುರು ಮಾಡ್ಕೊಂಡ್ಬಿಡಿ. ನನ್ನಿಂದಾನೇ ಆಗಿದ್ದು, ನನ್ನಿಂದಾನೇ ಮಾಡಿದ್ದು, ನಾನೇ ಇವನಿಂದ ಏನೆಲ್ಲ ಫಜೀತಿ ಆಗಿದೆ ನೋಡ್ಕೊಂಬನ್ನಿ. ಇತ್ತೀಚೆಗೆ 3 ಜನರ ಸಾವು. ಯಾಕೆ? ನಿನ್ ಹೋಟ್ಲಲ್ಲಿ ಟೀ ಕುಡ್ದು. ಬೆಳಿಗ್ಗೆಯಿಂದ ಸಂಜೆವರೆಗೂ ನಾನ್ ಮಾಡಿರೋ ಟೀನೇ ಕುಡಿತೀಯ, ಇವಾಗ ಅದ್ರ ಬಗ್ಗೆನೇ ಮಾತಾಡ್ತೀಯಾ? ನಿನ್ ಹೋಟ್ಲಲ್ಲಿ ಯಾವನ ಟೀ ಕುಡಿತಾನೆ, ಒಳ್ಳೆ ಕಾಲ್ಗುಚ್ಚ ಮಾಡ್ದಂಗ್ ಮಾಡ್ತೀಯ. ನಿಮ್ ಟೀ ಗತಿ ಇಲ್ದಂಗ್ ಕುಡಿಬೇಕಷ್ಟೇ. ಗತಿ ಇಲ್ದಂಗ್ ಕುಡಿತೀಯನೋ? ಬೇಡ ಮಗ, ಬೇಡ ಬೇಡ. ಅಣ್ಣಂಗೆ ಸೌಂಡ್ ಅಂದ್ರೆ ಆಗಲ್ಲ. ಅಣ್ಣ ಬರೋ ಟೈಮ್ ಆಯ್ತು, ಸುಮ್ನೆ ಇದ್ದು ಬಿಡು. ಅವನ್ ಯಾವನ ನಿಮ್ಮ ಅಣ್ಣ? ಯಾವಣ್ಣ? ಅಲೋ, ಏನ ಅದನ್ನು ನಾನೇ ಮಾಡ್ತಿದ್ದಲ್ಲಿ ಯಾವನ ಹೇಳಿದ್ನಂತೆ ಹುಡ್ಸಿದ ಅಪ್ಪನ ಹತ್ರ ಬಂದು, ಅಪ್ಪ ನನ್ನ ಹುಡ್ಸಿದ್ಕೆ ಕಂಗ್ರ್ಯಾಚುಲೇಷನ್ ಅಂತ ಮುಟ್ಕೊಂಡು ಫೋನ್ ಇಡಲಿ. ಇವನ್ ಕತೆ ಏನು? ಲೋ, ಇವನ್ ಕೆಟ್ಟ ರೋಗ ಇದೆ ಕಣೋ. ಅವನು ಕಿವಿ ಮೇಲೆ ಯಾವುದೇ ವಿಷಯ ಬಿದ್ರು ಅದ್ ನಾನೇ ಮಾಡ್ಸಿದ್ದು ಅಂದ್ಬಿಡ್ತಾನೆ. ಇರಪ್ಪ, ಮಾಡ್ಸಿದ್ರು ಮಾಡ್ಸಿರ್ಬೋದಪ್ಪ, ಮಾಡ್ದೇನೆ ಯಾರಿಗಾರು ಹೇಳ್ಕೊ ಓಡಾಡಕ್ಕಾಗುತ್ತಾ? ಲೇ, ಮಾಡಿಸ್ದವ್ರು ಯಾರು ಹೇಳ್ಕೊಳ್ಳಲ್ಲ ಕಣೋ. ಆದ್ರೆ ಈ ನನ್ನ ಮಗ ಹೇಳ್ಕೊತಾನೆ, ಬೇಕಾದ್ರೆ ನೋಡಿಗ. ಅಣ್ಣ ನಮಸ್ತೆ. ಅಣ್ಣ, ನಿನ್ನೆ ನಮ್ಮೂರಲ್ಲಿ ಲಾರಿ ಸ್ಟ್ರೈಕ್ ಆಗಿ ಇರೋ ಬರೋ ಐಟಮ್ ಎಲ್ಲ ರೋಡ್ ಮೇಲೆ ಬಿದ್ದಿದ್ದು. ಅದ್ಯಾವ್ ದೊಡ್ಡ ವಿಷಯ ಅಂತ ನನ್ಗೆ ಹೇಳಕ್ ಬತ್ತಿದ್ಯಾ? ಈ ನ್ಯೂಸ್ ಚಾನಲ್ ತರ ಒಂಚೂರು ಹಿಂದೆ ಒಂಚೂರು ಮುಂದೆ ಸೇರ್ಸ್ಕೊಂಡು ಅದನ್ನು ನಾನೇ ಮಾಡ್ಸಿದ್ದಲ್ಲಿ. ಅಣ್ಣ, ನೀನೇ ಮಾಡ್ಸಿದ್ರೆ ಮತ್ ಮುಂದ್ ಕಾಣ್ತಾನೆ ಇರ್ಲಿಲ್ಲ. ಅದೇನ್ ಮದುವೆ ಮುಂದೆ ನಿಂತ್ಕೊಂಡು ದಾರಿ ಎರಿಯಕ್ಕೆ? ನನ್ನ ಹಿಂದೆ ಕಾಣ್ದ ಕೈಗಳು ಎಷ್ಟು ಇದಾವೆ ಗೊತ್ತಾನ? ಮಗ, ನೆನ್ನೆ ನಮ್ಮ ಊರಲ್ಲಿ ಒಂದು ಬೋರ್ ಹೊಡಿಸ್ತು, ಒಂದೇ ಅಡಿಗೆ ನೀರ್ ಬಂದ್ಬಿಡದ. ಒಂದೇ ಅಡಿಗೆ ನೀರ್ ಬಂದ್ಬಿಡ್ತಾ? ಅದನ್ನೇನ್ ಹಲ್ ಕಚ್ಕೊಂಡು ಕೇಳ್ತಾ ಇದೀಯ, ಒಂದೇ ಅಡಿಗೆ ನೀರ್ ಬರುತ್ತಾ ಅಂತ? ಅದನ್ನು ನಾನೇ ಮಾಡ್ಸಿರೋದು. ಏ ಅಣ್ಣ,
ಅವ್ರ ಊರ್ ಇರೋದು ಅಲ್ಲಿ, ನೀನ್ ಇರೋದು ಇಲ್ಲಿ, ಅದ್ ಹೆಂಗೆ? ಅವ್ರ ಊರಲ್ಲೇನು ಮಿಷನಿಗೆ ಬಸ್ರು ಬಂದು ಮರಿ ಹಾಕ್ಬಿಡ್ತಾನಲ್ಲಿ. ಹೋಗಿದ್ದು ನಮ್ಮೂರ್ ಮಿಷನೇ. ನೀರೇ ಬರಲ್ಲ ಅಂತಿದ್ರು. ಅಣ್ಣ ಕೈ ಇಟ್ಟು ಹಿಂಗಿಂಗ್ ಅಂತ ಒಂದೇ ಅಡಿಗೆ ನೀರ್ ಪುಸ್ಕಂತ ಉಕ್ಬಿಡ್ತು ನೋಡು. ಅಣ್ಣ ನೀನ್ ಮೊದಲು ಏನಾಗಿದ್ದೆ? ಕಳ್ದೋಗ್ಬಿಡ್ತೀಯ. ಹೇಳಣ. ಸತ್ತೇ ಹೋಗ್ತೀಯಾ. ಅಣ್ಣ ಈಗ ಹೇಳ್ತೀಯ ಇಲ್ಲ ಇವ್ನ್ ಟೀ ಹೋಟ್ಲು ಟೀ ಕುಡ್ ಸತ್ತೋಗ್ಲಾ? ನನ್ ಕರುಳಿಗೆ ಕೈ ಹಾಕ್ತೀರೇನ್ರೋ? ಹೇಳಣ್ಣ, ನಮ್ಗೆ ಕ್ಯೂರಿಯಾಸಿಟಿ ತಡ್ಕೊಳಕ್ ಆಗ್ತಿಲ್ಲ. ನಮ್ಮಮ್ಮ ತುಂಬಾ ಬಡವಳು ಕಣೋ. ಒಂದ್ ಕಡೆ ಬಂಡೆ ಹೊಡಿತಾ ಇದ್ಲು. ಒಂದ್ ದಿವ್ಸ ಸತ್ತೋಗ್ಬಿಟ್ಲು. ತಂದು ಹೆಣನ ಉಳ್ತೀನಿ, ಹೆಣ ಉಳಿದ್ಕೆ ದುಡ್ಡು ಕೊಡಿ ಅಂದ್ರು. ನನ್ನ ಹತ್ರ ದುಡ್ಡಿರ್ಲ ಕಣೋ. ನಮ್ಮವ್ವನ್ ಹೆಣ ಎತ್ತಿ ಉಂಗ್ರ ಕಿತ್ಕೊಂಡ್ರು ಕಣೋ. ಅವತ್ತೇ ಡಿಸೈಡ್ ಮಾಡ್ದೆ ನಮ್ಮವ್ವಂಗೊಂದು ಗೋರಿ ಕಟ್ಸ್ಬೇಕು ಅಂತ. ಸೀದಾ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬರ್ತಾ ಇದ್ದಂಗೆ ಫೈಟ್ ಕಣೋ. ಆ ಫೈಟ್ ಅಲ್ಲೇ ಒಬ್ಳು ಹುಡುಗಿ ಸಿಗ್ತಾಳೆ. ಅವಳನ್ನ ಕರ್ಕೊಂಡು ಹೋಗಿ ಬಸ್ಸಲ್ಲಿ ಮನೆ ಮಾಡ್ದೆ ಕಣೋ. ನೆಕ್ಸ್ಟ್ ನಾನು ಅಂಡರ್ ವರ್ಲ್ಡ್ ಅಲ್ಲಿ ದೊಡ್ಡ ದಾನ ಅದೇ. ಆದ್ರೂ ನೆಕ್ಸ್ಟ್ ನನ್ನ ಮೇಲೆ ಎನ್ಕೌಂಟರ್ ಆರ್ಡರ್ ಪಾಸ್ ಆಯ್ತು. ಹೌದಾ? ಪೊಲೀಸ್ನವ್ರು ಅಟ್ಯಾಕ್ ಮಾಡ್ತಾರೆ ಅಂತ ನಾನೊಂದು ತೋಟಕ್ಕೆ ಓಡೋಗ್ಬಿಟ್ಟೆ. ಅಲ್ಲ, ಚಂದವಳ್ಳಿ ತೋಟ ಅಲ್ವಾ? ಕೆಂದೆಳ್ನೀರ್ ತೋಟ ಕಣ. ಅಲ್ಲಿಗೆ ಹೋಗಿ ನನ್ನ ಹುಡುಗಿ ಒಂದು ಲಾಡುಗೆ ವಿಷ ಹಾಕೊಂಡು ತಂದ್ ಕೊಟ್ಲು ಕಣೋ. ನನ್ಗೂ ಕೊಟ್ಲು. ನಾನ್ ಫಸ್ಟೇ ಊಟ ಮಾಡಿದ್ನಲ್ಲ, ತಿಂದಿಲ್ಲ, ಹಂಗೆ ಕೈಯಲ್ಲಿ ಇಟ್ಕೊಂಡೆ. ಅವಳು ಗಬ ಗಬ ಅಂತ ತಿನ್ಕೊಬಿಟ್ಲು. ಅವಳು ಸತ್ಲು, ನಾನ್ ಉಳ್ದೆ ಕಣೋ. ಇದ್ಯಾಕೋ ದುನಿಯಾ ಸ್ಟೋರಿ ಇದ್ದಂಗದಲ್ಲ. ನನ್ನ ಸ್ಟೋರಿನ ಸಿನಿಮಾ ಕಂಪೇರ್ ಮಾಡ್ಬೇಡ ಲೇ ಅಣ್ಣ. ಅವತ್ತೇ ಬಾಂಬೆ ಅಡ್ಡದಲ್ಲಿ ಅಡ್ಡಡ್ಡ ನಿಂತ್ಕೊಂಡು ಬೊಂಬೈ ಮಿಠಾಯಿ ಮಾರ್ತಾ ಇದ್ದೆ ಕಣ. 4 ಜನ ಬಂದು ನಾಯಿ ಹೊಡ್ದ್ರು ಕಣ. ನಾಯಿ ಹೊಡ್ದಿದ್ಕೆ ಮೂಳೆ ಎಲ್ಲ ಆಚೆಗೆ ಬಂದ್ಬಿಟ್ಟು ಬೆಳಗ್ಗೆ ಎದ್ದು ನೋಡಿದ್ರೆ ಏನು ಅಂಡರ್ ವರ್ಲ್ಡ್ ಟಾನ್ ಆಗಿದ್ದಣ್ಣ. ಬರೀ ಅಂಡರ್ವೇರ್ ಅಲ್ಲಿ ನಿಂತಿದೆ ಕಣ. ಅಂಡರ್ ವರ್ಲ್ಡಿಗೆ ಅವತ್ತು ಇಳ್ದವನು ಇವತ್ತಿಗೂ ನಿಂತಿಲ್ಲ, ಓಡ್ತಾನೆ ಇದ್ದೀನಿ ಕಣ. ಏನಿದು? ಅವಾಗ್ಲೇ ಹೇಳಿಲ್ವೇನಾ ಓಡ್ತಾನೆ ಇದ್ದೀನಿ ಅಂತ. ಕಣ್ಣು ಏನ ಇವನ್ ಫ್ಲಾಶ್ ಬ್ಯಾಕು ಒಳ್ಳೆ ಬೆಕ್ ತಿನ್ಬಿಟ್ರೆ ಇಲಿ ಇದ್ದಂಗದೆ. ಇದೆಲ್ಲ ಸತ್ಯನಾ ಕಣ್ಣು? ಈ ಕಮಲ ಅಂತ ಒಂದ್ ಆಟ ಇತ್ತು ಗೊತ್ತಾ? ಗೊತ್ತು. ಅದ್ರ ಸೀಸನ್ ಮುಗಿದ್ಮೇಲೆ ಕೋಣಗಳು ರೋಡ್ ಸೈಡ್ ಅಲ್ಲೇ ಓಡಾಡವಂತೆ. ಹೌದಾ? ಎಲ್ಲಿ? ಅಲ್ಲಿ ನೋಡು ಗೊತ್ತಾ? ಲೇ ಅವ್ನ್ ಕೋಣ ಅಲ್ಲ ಕಣೋ, ರುದ್ರಣ್ಣನ್ ಶಿಷ್ಯ. ಬಸ್ಸು ಒಂಚೂರು ಬಟ್ಟೆ ಇದ್ರೆ ಕೊಡೋ. ಯಾಕಣ? ಯಾವನು ನಮ್ಮ ರುದ್ರಣ್ಣನ್ ಕತ್ನೆ ಸರ್ಕಂತ ಕೂಯ್ದ್ಬಿಟ್ಟವನೆ. ಈಗ ನನ್ ಮಗಂಗ್ ಇಡ್ತೀನಿ ನೋಡ ಆಪು. ಅಣ್ಣ ಏನ ವಿಷಯ ಗೊತ್ತಾಯ್ತಾ? ಏನ? ರುದ್ರಣ್ಣನ್ ಕತ್ ಯಾರೋ ಕುಯ್ದು ಬಿಟ್ಟವ್ರಂತೆ. ಅದೇನ್ ದೊಡ್ಡ ವಿಷಯ ಅಂತ ಹೇಳ್ತಿದ್ಯಾ? ಅದನ್ನು ನಾನೇ ಮಾಡ್ಸಿದ್ದು. ನೀನೇನೋ ಕುಯ್ದಿದ್ದು? ಹೌದು, ನಾನೇ ಕುಯ್ದಿದ್ದು ಕಣಲೆ. ಏ ಅಣ್ಣ, ಆಗಲ್ಲ. ಯಾಕೋ ಆಗಲ್ಲ? ಅಣ್ಣ ಒಂದೇ ಒಂದು ಡಿಚ್ಚೆ, ಒಂದೇ ಒಂದು ಮಾಂಜ, ಒಂದೇ ಒಂದು ಗುಡ್ಜ. ಹೌದು, ಕತ್ತಿಂದ 3 ಇಂಚು ಗ್ಯಾಪ್ ಅಲ್ಲಿ ಲ್ಯಾಂಗ್ನ ತಕೊಂಡು ಸರ್ಕನ್ಸ್ತೆ. ರುದ್ರ ಚಿತ್ರ ಕಣ. ಅಂದ್ರೆ ರೌಡಿ ರುದ್ರಣ್ಣನ್ ಕತ್ ಕುಯ್ಸಿದ್ದು ನೀನೇ? ಅಪ್ಪ ದೇವ್ರೆ, ಈ ವಿಷಯ ಅವ್ರ ಶಿಷ್ಯಂಗ್ ಗೊತ್ತಾಗದೆ ಇರಂಗಿರ್ಲಪ್ಪ. ಯಾವನ ಅವನ್ ಶಿಷ್ಯ? ನಿನ್ ಪಕ್ಕನೇ ನಿಂತವನೆ ಅಂತ ಯಾವ ಬಾಯಿಲಿ ಹೇಳಣ್ಣ? ಬಾ ಅಂತ ಕಾಳಾಕ್ಬಿಟ್ಟು ಹತ್ರ ಕರ್ದು ಮುಕ್ಬಿಟ್ರಲ್ಲ. ನನ್ ಬಗ್ಗೆ ಗೊತ್ತು ತಾನೆ. ನಾನ್ ಅವಾಗ್ಲೇ ಕಣ್ಣು, ಕಿವಿ, ಮೂಗು, ಬಾಯಿ, ಕಿಡ್ನಿ ಎಲ್ಲದ್ದು ಚಿಕ್ಕ ವಯಸ್ಸಲ್ಲಿ ಮಾರ್ಬಿಟ್ಟೆ ಅಣ್ಣ. ಇದೇ ಹೆಬ್ಬೆಟ್ಟು ಒತ್ತಿದ್ದೀನಿ ಅಣ್ಣ. ಅಣ್ಣ ನಾನು ಬಿಟ್ಬಿಡೋಣ, ಸೈಲೆಂಟ್ ಆಗಿ ಹೋಗ್ಬಿಡ್ತೀನಿ. ಸೈಡ್ ವಿಂಗಿ ಹತ್ರ ಬರ್ತಾ ಇಲ್ಲ. ನೀನಿನ್ನು ಸೈಡ್ಗೆ ಹೋಗಿಲ್ಲ ಅಂದ್ರೆ ಎಲ್ಲಾದ್ರೂ ಓಡೋದ್ರೆ ಈ ನನ್ನ ಮಗ ಅಟ್ಟಿಸ್ಕೊ ಬಂದು ಹೊಡಿತಾನೆ ಅನ್ಸುತ್ತೆ. ಸೈಲೆಂಟ್ ಆಗಿ ಹೋಗಿ ಸೈಲೆಂಟರ್ ಆಗಿ ಕೊಟ್ಟಷ್ಟು ಇಸ್ಕಣನ. ಅಣ್ಣ ಓಡೈತವನ. ನಾನೆಲ್ಲ ಓಡೈತೀನಿ, ಹತ್ರನೇ ಬರ್ತಾ ಇದ್ದೀನಿ ತಾನೆ. ಅಣ್ಣ ಇವತ್ ನನ್ನ ಬಿಡಲ್ಲ ಕಣು. ಅಣ್ಣ ಇಲ್ಲಿ ಕಿಡ್ನಿಲ್ ಕಲ್ಲಾಗಿದೆ ಅಣ್ಣ. ಹೌದಲ್ಲ? ಹೌದಣ್ಣ. ಅಣ್ಣ ಅಲ್ಲೆಲ್ಲಾದ್ರೂ ಕಿಡ್ನಿ ಸ್ಟೋನ್ ಆಗುತ್ತಾ?
ಅವನಿಗೆ ಕೇಳಿದ್ನೇನೋ. ನಾನು ಹೇಳೋ ಧರ್ಮ ಅಲ್ವಪ್ಪ ಅಣ್ಣ. ಅವನಿಗೆ ಮಾತ್ರ ಬಗ್ಗಿಸ್ಕೊಂಡ್ ಮಾತ್ರ ಹೊಡಿಬೇಡ ಅಣ್ಣ. ಹಂಗೆ ಹೊಡಿತೀನಿ. ನನ್ನ ಮಗನೇ, ಇನ್ನೊಂದ್ಸಾರಿ ಇಲ್ಲೆಲ್ಲಾದ್ರೂ ಕಾಣಿಸ್ಕೊಂಡ್ರೆ ಬೋಟಿ ತೆಗೆದು ನಮ್ಮೂರ್ ಗದ್ದೆಲ್ ನಾಟಿ ಮಾಡ್ಬಿಡ್ತೀನಿ. ಹುಷಾರ್. ನಾಯಿ ನನ್ ಮಗ ಎಕ್ಸಿಟಿಗ್ ಪಂಚ್ ಬೇಕೇ ಬೇಕು ಅಂತ ನಾನ್ ಸಿಕ್ ಡೈಲಾಗ್ ಹೊಡೆದೋಯ್ತವ್ನೆ. ಲೇ, ಹೋಗ್ತಾ ಇರೋ ಕ್ವಾಣಕ್ಕೆ ಬ್ಯಾಕಿಗ್ ಬಾಯಿ ಹಾಕಿ ಯಾಕೋ ಕರೀತಾ ಇದ್ಯಾ? ಯಾವ್ದು ಅಣ್ಣ ಪಾಂಡ ಇಲ್ಲಿ. ಅಯ್ಯೋ, ಮೊದ್ಲು ಗದ್ದೆಗೆ ನಾಟಿ ಮಾಡ್ಸೋದಿರ್ಲಿ, ತಲೆ ಕೂದ್ಲು ನಾಟಿ ಮಾಡಿಸ್ಕೊಂತಿದ್ದ. ಅಣ್ಣ ಇಲ್ಲಣ್ಣ, ನನಗೆ ಇಷ್ಟ ಆಗದೆ ಇರೋ ಪದ ಅಂತಂದ್ರೆ ಈ ನಾಟ್ಯ ಮಾಡಿಸ್ಕೊಳ್ಳೋದು. ನನ್ನ ಬಗ್ಗೆ ಕಿಂಡಲ್ ಮಾಡ್ತೀವನಲ್ಲೇ. ನಿಂತ್ಕೊಳ್ಳೋಣ. ಏನಣ್ಣ ನಮ್ಮ ಅಣ್ಣನ ಬಗ್ಗೆ ಗೊತ್ತು ನಿನ್ಗೆ? ನಮ್ಮ ಅಣ್ಣ ಯಾರು ಗೊತ್ತಣ್ಣ? ಯಾರು? ಭಾರತದ ಹುಲಿ. ಅವನು ಕೇಳದ್ನ? ಹೇಳದ್ ನನ್ ಧರ್ಮ ಅಲ್ವಾ? ನೀನು ಹುಲಿ ಏನೋ? ಎಲ್ರು ಹಂಗೆ ಹೇಳ್ತಾರಣ್ಣ. ಎಲ್ರು ಹಂಗೆ ಹೇಳ್ತಾರ? ಮಾಡ್ ತೋರ್ಸು. ಅಣ್ಣ ಬರಲ್ಲ ಅಣ್ಣ. ಮಾಡ್ತೀಯೋ ಇಲ್ಲ? ಹುಲಿ ತರ ಬಾ ಅಂದೆ, ನಾಯಿ ತರ ಅಲ್ಲ. ಇದೇ ಹುಲಿ ಅಣ್ಣ. ನನ್ಗವೆಲ್ಲ ಗೊತ್ತಿಲ್ಲ. ಹುಲಿ ತರ ಬಾ, ಇಲ್ಲ ಅಂದ್ರೆ ನೀನು ಹುಲಿನಾ? ಇನ್ನೊಂದ್ಸಲ ಏನಾದ್ರೂ ಹುಲಿ ಗಿಲಿ ಅಂತ ಬಿಲ್ಡಪ್ ಕೊಟ್ರೆ ಅವ್ರದ್ದು ಊರ್ ಬಾಗ್ಲು ಮಾಡ್ಬಿಡ್ತೀನಿ ಮಗನೇ. ಹುಲಿ ಅಣ್ಣಂಗೆ. ನಾಯಿ ನನ್ನ ಮಕ್ಕಳ ಯಾವನಾದ್ರ ಹುಲಿ ಅಂದ್ರೆ ನಾಯಿ ಹೊಡೆದಂಗ್ ಹೊಡಿತೀನಿ. ದಿನಕ್ಕೊಂದೆರಡು ಪೆಟ್ಟು ತಿಂದಿಲ್ಲ ಅಂದ್ರೆ ಮೈ ರಿಲ್ಯಾಕ್ಸ್ ಆಗಲ್ಲ ನೋಡಿ. ಏನ್ ನಗ್ತಾ ಇದ್ದೀರಾ? ಇದೆಲ್ಲ ನಾನೇ ಮಾಡ್ಸ್ಕೊಂಡಿದ್ದು. ಸುಶಾ, ಒಂದ್ ಟೀ ಹಾಕ. ಮೊದ್ಲು ಕಾಸು ಕೊಡು. ಲೆಕ್ಕಕ್ ಬರ್ಕ. ಯಾರ್ ಲೆಕ್ಕ? ಯಾರ ಲೆಕ್ಕಕ್ಕಾದ್ರೂ ಬರ್ಕಳ ಕೊಡಲಿ. ಸೊಪ್ಪು ಚೆನ್ನಾಗದೆ, ತೀರ್ಥಹಳ್ಳಿದು. ಅದನ್ನು ನಾನೇ ಬೆಳೆಸಿರೋದು. ಈಗ ನೋಡು ನನ್ನ ಮಗನ್ ಹೆಂಗ್ ಮಾಡ್ತೀನಿ ಅಂತ. ಏಯ್, ಏನು ಇಲ್ಲಿಂದ ಮೆಜೆಸ್ಟಿಕ್ ಎಷ್ಟು ಕಿಲೋಮೀಟರ್ ಆಗುತ್ತಾ? 5 ಕಿಲೋಮೀಟರ್. ಮೆಜೆಸ್ಟಿಕ್ ಇಂದ ಇಲ್ಲಿಗೆ ಅಲ್ಲಿಂದಾನು 5 ಕಿಲೋಮೀಟರ್. ಏನು ಉರ್ಕೊಂಡ್ ಹೇಳ್ತಾ ಇದ್ಯಾ? ಕರ್ಕೊಂಡ್ ಹೋಗೋದೇನ? ಉರ್ರಾಯ್ತ್ರ ಕಿತ್ತಾಕ್ಬಿಡ್ತೀನಿ ಕಣ್ಣು. ಆಯ್ತು ಬಿಡೋಣ. ಏನೋ ಗುರಾಯಿಸ್ತಾ ಇದ್ಯಾ? ಕಣ್ಣು ಕಿತ್ತು ಗುಲಾಬ್ ಜಾಮೂನ್ ಮಾಡ್ತೀನಿ, ಗೊತ್ತಲ್ಲ ನಾನು. ಏನ ಮತ್ತೆ ಗುರಾಯಿಸ್ತಾ ಇದ್ಯಾ? ಚೆನ್ನಾಗಿರಲ್ಲ. ಚೆನ್ನಾಗಿರಲ್ಲ ಅಂದ್ರೆ ಮೆಜೆಸ್ಟಿಕ್ ಬೇಡ, ಯಬ್ಬಾಳಕ್ ಹೋಗ. ಏನ ಬೇಡ, ಚೆನ್ನಾಗಿರಲ್ಲ. ಚೆನ್ನಾಗಿಲ್ಲ ಅಂದ್ರೆ ನಿಮ್ ಮುಟ್ಸಿದ ಅಪ್ಪ ಅಮ್ಮನ್ ಕೇಳ, ನನ್ನೇನ ಕೇಳ್ತಾ ಇದ್ಯಾಲ? ಕೂತು ಬಿಡ್ತೀನಿ. ನನಗೆ ಆಪ್ರೇಷನ್ ಆಗೈತೆ. ಎಲ್ಲಿ? ಇಲ್ಲಿ ಇಲ್ಲಿ ಇಲ್ಲಿ. ಏಯ್, ಅವಾಗಿಂದ ಹೇಳ್ತಾ ಇಲ್ವೇನೋ ತಲೆ ಹೊಡಿಬೇಡ, ಆಪ್ರೇಷನ್ ಆಗೈತೆ ಅಂತ. ನೋಡಿ ಅಣ್ಣ ಹೆಂಗ್ ಹೊಡಿತಾನೆ. ಅಯ್ಯೋ, ಆಗ್ಲಿಂದ ಹೇಳ್ಬೇಡ ಅಂತ ಕಣ್ಸನೆ ಮಾಡ್ತಾವಣ. ನಾಯಿ ನನ್ನ ಮಗನೇ. ಇನ್ನೊಂದ್ಸತಿ ಮಾಡಿದ್ರೆ ಸಾಯ್ಸಾಕ್ಬಿಡ್ತೀನಿ. ನಾಯಿ ನನ್ನ ಮಕ್ಕಳು ಒಬ್ಬೊಬ್ರು ಎಕ್ಸಿಟ್ಗೂ ಒಂದೊಂದು ಪಂಚ್ ಹೊಡೆದು ಹೋಗ್ತಾ ಇದಾರೆ. ಇದನ್ನು ನಾನೇ ಮಾಡ್ತಿದ್ದು. ನಾನೆಂತ ಚಿಲ್ಲರ್ ನನ್ನ ಮಕ್ಕಳು ಬಂದ್ರು ಬಿಡಲ್ಲ ಕಣ್ರು, ಕಲಿಸ್ತಾಗ್ತೀನಿ. ಕಣಪ ಕಂಗ್ರಾಚುಲೇಷನ್. ಯಾಕೋ? ನಿನ್ ಹೆಂಡತಿ ಕೆಂಪಿ ಬಸರಾಗವಳೆ. ಅದಕ್ಕೆ ಯಾಕೋ ಕಂಗ್ರಾಚುಲೇಷನ್ ಹೇಳ್ತಾ ಇದ್ಯಾ? ಅದನ್ನು ನಾನೇ ನಿಂತು ಮಾಡ್ಸಿದ್ದು. ಲೇ ಕಣಪ್ಪ, ಲೇ ಹೊಲ ಮನೆ ಕೆಲ್ಸಕ್ಕೆ ಹೆಲ್ಪ್ ಕೇಳೋದ್ರಲ್ಲಿ ಒಂದ್ ಅರ್ಥ ಇದೆ ಕಣ. ಇಂಥದ್ಕೆಲ್ಲ ಲೇ ನನ್ ಕೇಳಿದ್ರು ಒಂದ್ ಮಾತು. ಬರ ಇಲ್ಲಿ. ನನ್ನ ಮಗನಿಗೆ ಕೆಟ್ಟ ರೋಗ ಇದೆ. ಏನೇ ವಿಷಯ ಕಿವಿ ಮೇಲೆ ಬಿದ್ರು ನಾನೇ ಮಾಡಿಸಿದ್ದು ಅಂತ ಹೊಯ್ಕೊಂಡ್ಬಿಡ್ತಾನ ಅವನು. ಅದೇನಿಲ್ಲ ಕಣೋ, ನಾನೇ ಮಾಡಿದ್ದೆಲ್ಲ. ನಿನ್ಗೇನ್ ಮಾನ ಮರ್ಯಾದೆ ಇಲ್ವೇನೋ? ಇದೆಲ್ಲ ಹೇಳ್ಕೊಂಡ್ ಓಡಾಡ್ಬೇಕ ನೀನು? ಕಣಪ್ಪ ಹೋಗ್ಲಿ,
ಮುಂದಿನ ತಿಂಗಳು ನಾನು ಅಪ್ಪ ಆಗ್ತಿದ್ದೀನಿ ಕಣೋ. ಓ ಕಂಗ್ರಾಟ್ಸ್. ಅವನಿಗೇನ್ ಹೇಳ್ತೀಯ? ಅದನ್ನು ನಾನೇ ನಿಂತು ಮಾಡಿಸ್ತಾ ಇರೋದು. ಬಿಟ್ರೆ ಊರ್ ತುಂಬಾ ಮಕ್ಕಳು ನನ್ವೇ ಅಂತ ನೀವು ನೋಡ್ದೇನೋ ಈ ನನ್ನ ಮಗನ ಯೋಗ್ಯತೆನಾ? ಲೇ ಇವನೇನೋ ಯಾವ ನಾಯಿ ತಿಂದಿಲ್ಲ ಅನ್ಸುತ್ತೆ ಇವನಷ್ಟು ಹೋದೆಯ. ಹಲೋ ಈ ಜಗತ್ತಲ್ಲಿ ನಾನು ಅನ್ನೋದೇ ಇಲ್ಲ ಕಣೋ. ನಾನು ಅನ್ನೋನು ನಾಳೆ ರಿಲೀಸ್ ಆಗ್ತಾನೆ ಅಂದ್ರೂ ಹಿಡ್ದು ಹೊಡೆದು ನೇಣಗಂಬಕ್ ಹಾಕ್ರೋ. ಹಲೋ ಏನ ಯಾರೋ ನೀನು ಇಲ್ಲೇನ್ ಮಾಡ್ತಾ ಇದೀಯಾ? ಏನು ಹೈವೇಲಿ ನಿಂತ್ಕೊಂಡು ಆಮ್ಲೆಟ್ ಮಾರಕ್ಕಾಗುತ್ತೆ? ಬಸ್ಸಿಗೆ ಕಾಯ್ತಿದ್ದೇನಲ್ಲಿ. ಕೌಂಟ್ರು ನನ್ಗೆ ಕೌಂಟ್ರು. ಚಿನ್ನ ಸೀದೋಗಿರೋ ಸೆಟ್ ದೋಸೆ ಹೆಂಗಿದ್ಯಾ? ಸುಮ್ನೆ ತಲೆ ಮೇಲೆ ಮುಟ್ಕುದ್ರು 1 ವಾರ ಕೋಮಕ್ ಹೋಗ್ಬಿಡ್ತೀಯ. ಹಲೋ ಏನು ಮಜಾ ಬರ್ತದೆ ಅಂಕ ನಿರಂಜನ್ ಅವ್ರನ್ನ ಅಡ್ಡ ಹಾಕಿದಾರಂತ. ಅದನ್ನೇ ಚಾಟ್ ತಗೊಂಡ್ ಕೇಳ್ತಾ ಇದೀಯ? ಅದನ್ನು ನಾನೇ ಮಾಡ್ಸಿರೋದು. ಏಯ್ ನಾನು ಅನ್ಬೇಡ. ನನಗೆ ಇಷ್ಟ ಆಗ್ದಿರೋ ಒಂದೇ ಒಂದು ಪದ ಅಂದ್ರೆ ನಾನು. ಹಲೋ ಹಿಂಗಾಗ್ಬಾರ್ದಿತ್ತು. ಏನಂತೆ? ಮಜಾ ಬರ್ತದ ನಿರಂಜನ್ ಅವ್ರನ್ನ ನಾಯಿಗೆ ಹೊಡ್ದಂಗ್ ಹೊಡಿತಾ ಇದಾರಂತ. ಅದಕ್ಕೆ ಯಾಕೆ ಬೇಜಾರಾಗ್ತೀರಾ? ಅದನ್ನು ನಾನೇ ಮಾಡ್ಸಿರೋದು. ನಾನು ಅನ್ಬೇಡ. ನನಗೆ ಇಷ್ಟ ಆಗ್ದಿರೋ ಒಂದೇ ಒಂದು ಪದ ಅಂದ್ರೆ ನಾನು ಅಂತ ಹೇಳಿಲ್ವೇನೋ? ಲುಚ್ಚ ಲಫಂಗ ಲೋಫರ್ ಏನ್ ಬೇಕಾದ್ರೂ ಅನ್ಬಿಡು. ನಾನು ಅನ್ಬೇಡ. ನಾನು ಅನ್ಬೇಡ. ನಾನು ಅನ್ಬೇಡ. ಆಯ್ತು ಸರ್, ಬಿಟ್ಬಿಡಿ. ಏನಾಯ್ತಮ್ಮ? ಯಾಕಮ್ಮ? ನಾನು ಒಬ್ಬನ ಲವ್ ಮಾಡ್ತಾ ಇದ್ದೆ. ಅವನನ್ನ ಊರೆಲ್ಲ ಸುತ್ತಾಡಿಸಿ ಮೋಸ ಮಾಡ್ಬಿಟ್ಟೆ ಸರ್. ಅದನ್ನೇನು ಪೊಲೀಸ್ ಹತ್ರ ಹೇಳ್ತಿದ್ಯಾ? ಅದನ್ನ ಮಾಡ್ಸಿದ್ದು. ಏನು ಹೇಳಕ್ ಬಂದ ಸರ್? ಹೇಳಕ್ ಬಂದ ನಿನಗೇನಾಯ್ತಪ್ಪ? ನಮ್ಮವ್ವಂಗ ಯಾವನ ಊಟದ ವಿಷ ಆಗ್ಬಿಟ್ಟಾರಂತೆ ಸಾರ್. ಅದನ್ನೆಲ್ಲ ಬಂದು ಪೊಲೀಸ್ ಹತ್ರ ಹೇಳ್ತಾರ? ಅದನ್ನು ನಾನೇ ಮಾಡ್ಸಿರೋದು. ಹೋಗಿ ಬಂದು ಭತ್ತ ಪಡ್ದಂಗ್ ಬಡಿತಾ ಇದೀರಲ್ರ. ಹಲೋ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸರ್. ಏನಂತೆ? ಏನಿಲ್ಲ ಹೋಗು. ಏನಂತ ಹೇಳ್ಗುರು? ಖುಷಿಯಾಗಿದ್ದೀನಿ ಹೋಗೋ. ಅಲ್ಲ, ಬೆಳಿಗ್ಗೆ ನಾವು ಅದೇ ತಿಂದು ಸಾಕಾಗ್ಬಿಟ್ಟದ. ಒಂದು ಖುಷಿ ವಿಷಯ ಕೇಳ್ತೀನಿ ನಾನು. ಹೇಳು. ನನ್ನ PC ಇಂದ SI ಗೆ ಪ್ರಮೋಟ್ ಮಾಡಿದಾರಂತೆ. ಅದು ನನ್ ಗೊತ್ತಲ್ಲ ಹೇಳ್ಕತ್ತಿದ್ಯಾ? ಅದನ್ನು ನಾನೇ ಮಾಡ್ಸಿರೋದು. ಏನ್ ಎಲ್ಲೋದ್ರು ನಾನು 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 ಅಂತ ಹೇಳ್ಕೊಂತಿಲ್ಲ. ಏನ್ ಅನ್ಸಲ್ಲ ನನಗೆ. ಬಟ್ ನಿಜವಾಗ್ಲೂ ಹಿಟ್ ಸಖತ್ತಾಗಿತ್ತು ಕಣ. ನಾನೇ ಮಾಡ್ಸಿದಣ. ಮಜಾ ಭಾರತ ಕರ್ನಾಟಕದ ನಂಬರ್ 1 ಕಾಮಿಡಿ ಶೋ. ಅದು ಯಾರಿಗೆ ಗೊತ್ತಿಲ್ಲ, ನಾನೇ ಮಾಡ್ಸಿದ್ದು. ಜಡ್ಜಸ್ ನ ಕೇಳೋಣ ಇಲ್ಲ ನೀನೇ? ಅದನ್ನು ನಾನೇ ಮಾಡಿಸ್ತಾ ಇರೋದು. ಏನ ಓಕೆ, ಈಗ ಜಡ್ಜಸ್ ಗುರು ಸರ್, ಈ ಕಾರ್ತಿಕ್ ಮಾಡಿಸಿದಂತ ಈ ಒಂದು ಸ್ಕಿಟ್ ಹೇಗಿತ್ತು? ಕಾರ್ತಿಕ್ ಬಂದ್ರೆ ಒಂದು ಹೀರೋ ಎಂಟ್ರಿ ತರ ಅಂತ ಅನ್ಸ್ತಾ ಇತ್ತು. ಸ್ಟಾರ್ಟಿಂಗ್ ಎಂಟ್ರಿ, ಆ ಎಂಟ್ರಿ ಕೊಟ್ಟು ಪಾಪ ಎಲ್ರು ನಾಯಿಗೆ ಹೊಡೆದಂಗೆ ಹೊಡೆದಿದ್ದು. ಏನಕ್ಕೆ ಹೆಂಗಾಯ್ತು? ಆಕ್ಚುಲಿ 1 man ಶೋ ನಿಮ್ದು. ನಾನೇ ಮಾಡ್ಸಿದ್ದಲ್ಲ ಸರ್. ಅಲ್ಲಲ್ಲ, ಹೊಡೆದಿದ್ದು ಯಾರ್ಯಾರು? ನೀವೇನ್ ಮಾಡಿಸಿದ್ದು? ಅದೇ ನಾನೇ ಮಾಡಿಸಿ ಸರ್. ಏನ್ ಮಾಡಿಸ್ದೆ? ಅಲ್ಲಲ್ಲ, ಕಾನ್ಸೆಪ್ಟ್ ಯಾರ್ದು? ಇದು ಶಿವದತ್ ಸರ್ ಕಾನ್ಸೆಪ್ಟ್ ಹೇಳಿರೋದು. ಅದು ಬೇರೆ ಮಾಡೋದು, ಅವರು ಬೇರೆಯವ್ರು ಮಾಡಿದ್ದು. ಇದು ಡೈರೆಕ್ಟ್ ಮಾಡಿದ್ಯಾರು? ಡೈರೆಕ್ಟ್ ಮಾಡಿದ್ದು ಯಶವಂತ್ ಸರ್. ಯಶವಂತ್ ಸರ್, ಅದು ಬೇರೆಯವ್ರು ಮಾಡಿದ್ದು. ಇದು ನೋಡಿದ್ಯಾರು? ಇದನ್ನ ನೋಡಿದ್ದು ಆಡಿಯನ್ಸು, ನೀವು. ಮತ್ತೆ ನೀವೇನ ಮಾಡಿದ್ದು? ಇದೆಲ್ಲ ನೋಡಂಗ್ ಮಾಡ್ಸಿದ್ದೆ ನಾನು ಸರ್. ಪರ್ಫಾರ್ಮೆನ್ಸ್ ವಾಸ್ ಅ ಹೈಲೈಟ್. ಕಾರ್ತಿಕ್ ಚೆನ್ನಾಗಿ ಮಾಡಿದ್ಯಾ? Thank you. ಜಗಪ್ಪ ಎಕ್ಸಲೆಂಟ್. ನನಗೆ ಎಲ್ಲದಕ್ಕಿಂತ ಖುಷಿಯಾಗಿದ್ದು ಶಿವು ಒಂದಿಷ್ಟು ಪೋರ್ಷನ್ ಬಂದು ಅದು ಹೋಗಿ ಆ ನಡೆದ ರೀತಿ ಇದೆಯಲ್ಲ, ತುಂಬಾ ಆ ಫ್ರಸ್ಟ್ರೇಷನು ಆಮೇಲೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಎರಡು ನಡೆಯೋ ರೀತಿಯಲ್ಲಿ ತುಂಬಾ ಚೆನ್ನಾಗಿತ್ತು, ಮುದ್ದಾಗಿತ್ತು. ದಿಸ್ ಇಸ್ ನಥಿಂಗ್, ನೋ ಲಾಜಿಕ್, ಓನ್ಲಿ ಮ್ಯಾಜಿಕ್. ಸಖತ್ ವರ್ಕೌಟ್ ಆಗಿದೆ. ಕಿವಿಡ ಥ್ಯಾಂಕ್ ಯು ಸರ್. ಮಯೂರಿ, ಹೇಗೆ ಅನಿಸ್ತು ಕಾರ್ತಿಕ್ ಸ್ಕಿಟ್? ಈ ಆಕ್ಟ್ ಯು ಕಿಲ್ಡ್ ಇಟ್. ಸಕ್ಕತ್ತಾಗಿತ್ತು. ಥ್ಯಾಂಕ್ ಯು ಮೇಡಮ್. ನಿಮ್ಮ ಬಾಡಿ ಲ್ಯಾಂಗ್ವೇಜ್, ನೀವು ಮಾತಾಡೋ ರೀತಿ, ಆಮೇಲೆ ಸಡನ್ ಆಗಿ ಏನೋ ಸೌಂಡ್ ಆದ ತಕ್ಷಣ ಫ್ರೀಸ್ ಆಗಿರ್ತದ್ರಿ, ಸಡನ್ ಆಗಿ
ಡಿಸ್ಪರ್ಸ್ ಆಗ್ಬಿಡ್ತಿದ್ರಿ, ಸಖತ್ತಾಗಿ ಮಾಡಿದ್ರಿ. ಸೆಂಟರ್ ಆಫ್ ಅಟ್ರಾಕ್ಷನ್ ನೀವೇ ಇದ್ರಿ. ಸೊ ನಿಮ್ಮ ಸುತ್ತ ಕ್ಯಾರೆಕ್ಟರ್ಸ್ ಪ್ಲೇ ಆಗ್ತಿತ್ತು. ನಮ್ಮ ವಿನೋದ್ ಅವರಾಗ್ಲಿ, ನಮ್ಮ ಬಸ್ಸು ಅವರಾಗ್ಲಿ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ನಿಮ್ಮನ್ನ. ಓವರ್ ಆಲ್ ಶೋ ನಾನು ಸಿಕ್ಕಾಪಡೆ ಎಂಜಾಯ್ ಮಾಡಿದೆ. ಥ್ಯಾಂಕ್ ಯು ವೆರಿ ಮಚ್. ಸೊ ಈ ತರ ನಾನು ಅಂದ್ರೆ ಏನಾಗುತ್ತೆ ನೋಡಿದ್ರಲ್ಲ. ಸೊ ಈಗ ಇನ್ನೊಂದು ಸ್ಕಿಟ್ ಇದಕ್ಕಿಂತ ಮಜವಾಗಿ ಬರ್ತದೆ. ಬರೋದಕ್ಕಿಂತ ಮುಂಚೆ ನಿಮ್ಮನ್ನು ಕಳ್ಸಿಕೊಡುವ. ಥ್ಯಾಂಕ್ ಯು ವೆರಿ ಮಚ್. ನೋಡಿ ಮಿಸ್ಟರ್ ಇವರೇ, ನೋಡಿ ನೀವು ಯಾವಾಗ್ಲೂ ಏನೋ ಒಂದು ಗೊಳೆ ಕತ್ತಾರ್ತೀರಾ. ಏನಿದು ಹಳೆ ಪ್ಲಾಸ್ಟಿಕ್ ಪೇಪರ್ ಒಳ್ಳೆ ಯಾವ್ದು ಕಬ್ಬಿಣದ್ದು ಏನಿದೇನು ಇದು ಚಿಂದಿಯಾ ಯಾವುದು ಅನ್ಕೊಂಡ್ಬಿಟ್ರೆ? ಹಲೋ ಮಿಸ್ಟರ್ ನಿರಂಜನ್, ನಾನು ಯಾವ ತರ ನೋಡ್ತಾ ಇರಾ? ನಾನು ನಿಮ್ ಕಣ್ಣಿಗೇನು ಹಳೆ ಪ್ಲಾಸ್ಟಿಕ್ ಹಳೆ ಪೇಪರ್ ಮಾಡ್ತಾರ ಕಂತ ಇರಾ? ಗ್ರೇಟ್ ಇನ್ಸಲ್ಟ್. ಪರವಾಗಿಲ್ವೇ, ಇಂಗ್ಲೀಷ್ ಎಲ್ಲ ಕಲ್ತ್ಕೊಂಡ್ಬಿಡ್ತೀನಿ. ಈಗಿನ ಕಾಲದಲ್ಲಿ ಬಿಸ್ನೆಸ್ಗೆ ಇಂಗ್ಲೀಷ್ ಬೇಕೇ ಬೇಕು ಅಂತ ನನಗೂ ಗೊತ್ತು. ಆದ್ರೂ ಏನಿದು ಅಂತ ಅರ್ಥ ಆಗ್ತಾ ಇಲ್ವೇ? ನಾನು ಸೈಂಟಿಸ್ಟ್ ಸತ್ಯನಾರಾಯಣ ಮೂರ್ತಿ ಅಂತ. ನೋಡೋದಕ್ಕೆ ಹಾಗೆ ಕಾಣಿಸ್ತಾ ಇಲ್ವೇ? ನೋಡಿ, ಜನ ಬಿರಿಯಾನಿ ತಿಂತ ಮುಟ್ಟು ಕತ್ತಲ್ಲಿ ಮೂಳೆ ಹಾಕೊಂಡು ಓಡಾಡ್ತಾರ. ಡ್ರೈವಿಂಗ್ ಮಾಡ್ತೀನಿ ಅಂತ ಸ್ಟೈರಿಂಗ್ ಅನ್ನ ಕೈಲಿ ಹಿಡ್ಕೊಂಡು ಓಡಾಡ್ತಾರ. ಹಂಗೆ ನಾನು ಸೈಂಟಿಸ್ಟ್ ಅಂತ ಕುತ್ಕೆಲ್ ಬೋರ್ಡ್ ಹಿಡ್ಕೊಂಡು ಓಡಾಡಕ್ಕಾಗಲ್ಲ. ಜನ ನನ್ನ ಕೆಲಸ ನೋಡ್ಕೊಂಡಿಡ್ಬೇಕಷ್ಟೇ. ಅಂತ ಕೆಲ್ಸ ಏನ್ ಮಾಡಿದಿರಿ? ಸಿಲ್ಲಿ ಕ್ವಶನ್. ನೋಡಿ, ಒಂದಾನೊಂದ್ ಕಾಲದಲ್ಲಿ ಜನಗಳಿಗೆ ಮೂಗಲ್ ಉಸಿರಾಡಬಹುದು ಅಂತ ಹೇಳ್ಕೊಟ್ಟೆ, ಕಾಲಲ್ಲಿ ಓಡಾಡಬಹುದು ಅಂತ ಹೇಳ್ಕೊಟ್ಟೆ. ಅಷ್ಟೆಲ್ಲ ಯಾಕೆ, ನೀರಲ್ಲಿ ಕರೆಂಟ್ ಹಾಸ್ಪಿಟಲ್ ಪೇಷಂಟ್ ಇರಬಹುದು ಅಂತ ಹೇಳ್ಕೊಟ್ಟಿದ್ದೆ ನಾನು. ಅದೆಲ್ಲ ಓಕೆ, ಬಟ್ ಇಲ್ಲಿ ಏನ್ ಕಂಡಿಡಿಯೋದಕ್ಕೆ ಬಂದಿರೋದು ಅಂತ ನಂಗೆ ಅರ್ಥ ಆಗ್ತಾ ಇಲ್ವೇ? ನೋಡಿ ನಿಂಜನವ್ನೆ, ಈ ಭೂಮಿ ಮೇಲೆ ಜನಸಂಖ್ಯೆ ಜಾಸ್ತಿ ಆಗಿದ್ದಾರೆ. ಭಯ ಪಡ್ತವ್ರೆ, ಎಲ್ಲಪ್ಪ ಜೀವನ ಮಾಡೋದು, ಹೆಂಗಪ್ಪ ಜೀವನ ಮಾಡೋದು ಅಂತ. ಅದಕ್ಕೆ ನಾನು ತುಂಬಾ ಯೋಚನೆ ಮಾಡಿ ಚಂದ್ರ ಗ್ರಹಕ್ಕೆ ಹೋಗಿ ಚಂದ್ರಲವ ಸೃಷ್ಟಿ ಮಾಡಿದೆ, ಮಂಗಳ ಗ್ರಹಕ್ಕೆ ಹೋಗ್ಬಿಟ್ಟು ಮಂಗಳೂರನ್ನ ಸೃಷ್ಟಿ ಮಾಡಿದೆ. ತಮ್ಗೆನಾರ ಜಾಗ ಬೇಕಾದ್ರೆ ಕೇಳಿ ಇಮೇಲ್ ಕೊಡ್ತೀನಿ. ಚೆನ್ನಾಗಿದೆ, ಕಾನ್ಸೆಪ್ಟ್ ಚೆನ್ನಾಗಿದೆ, ನಿಮ್ಮ ಇಮ್ಯಾಜಿನೇಷನ್ ಚೆನ್ನಾಗಿದೆ. ನನಗೆ ತುಂಬಾ ಅವಮಾನ ಮಾಡ್ತಾ ಇರಾ. ಒಂದಲ್ಲ ಒಂದಿನ ನಾವು ದೊಡ್ಡ ಸೈಂಟಿಸ್ಟ್ ಆಗಿಲ್ಲ ಅಂದ್ರೆ ನಾನು ಹೆಸರು ಸೈಂಟಿಸ್ಟ್ ಸತ್ಯನಾರಾಯಣ ಮೂರ್ತಿನಿ ಅಲ್ಲ. ಒಂದಲ್ಲ ಒಂದಿನ ನೀವು ಫೋನ್ ಮಾಡ್ತೀರಾ, ಆಗ ನಾನು ಟಾಪ್ ಅಲ್ಲಿ ಇರ್ತೀನಿ ಚಂದ್ರಗ್ರಹದಲ್ಲಿ. ಟಾಪಲ್ಲೇ ಕೂತೀನಿ, ನಾವು ಕೆಳಗಿಂದಾನೆ ಮಾತಾಡ್ತೀವಿ. ಏನು ಅಂತ ತೋರಿಸಿ. ಸದ್ಯಕ್ಕೆ ಹೋಗ್ಬಿಟ್ಟು ಬನ್ನಿ. ಥ್ಯಾಂಕ್ ಯು. ಎಲ್ಲ ಈ ತರ ಬೊಗಳ ಬಿಟ್ಕೊಂಡು ಓಡಾಡೋದೇ ಜೀವನ ಆಗೋಗಿದೆ. ಏನು ಮಾಡಕ್ಕಾಗಲ್ಲ, ಹೋಗ್ಲಿ ಬಿಡಿ. ನಾವು ಮುಂದುವರ್ಸೋಣ. ಮಾತು ಮನೆ ಕೆಡಿಸ್ತು ಅಂತಾರೆ. ಮಾತಾಗೇ ಇರಬೇಕು, ಮಾತಾಗ್ಬಾರ್ದು. ಮಾತು ಹೆಚ್ಚಾದ್ರೆ ಏನಾಗುತ್ತೆ ಗೊತ್ತಾ? ಈ ನಮ್ಮ ಪಾಲಿಟಿಷಿಯನ್ಸ್ ಪ್ಯಾನೆಲ್ ಡಿಸ್ಕಷನ್ ನೋಡಿ ನಿಮ್ಗೆ ಗೊತ್ತಾಗದೆ. ಮಾತಾಡ್ದಂಗ್ ನೋಡಿ. ಓಕೆ, ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಚಿಲ್ಲರ್. ಇಟ್ಸ್ ಅ ಬ್ರಾಂಡ್. ನಾನು ಒಂಥರ ದರ್ಶನ್ ಇದ್ದಂಗೆ, ಬಟ್ ಚಾಲೆಂಜಿಂಗ್ ಸ್ಟಾರ್ ಅಲ್ಲ, ಈ ಚಾನೆಲ್ಗೆ ಸ್ಟಾರ್. ಆಲ್ ರೈಟ್, ಈಗ ಮ್ಯಾಟ್ರಿಗೆ ಬರ್ತೀನಿ. ನಿಮ್ಮ ಪ್ರೈವೇಟ್ ನ್ಯೂಸ್ ಚಾನೆಲ್ನ ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಪವರ್ಡ್ ಬೈ ಪ್ರಿಯಾಂಕಾ ಕಾಮತ್ ಫುಟ್ಪಾತ್, ಕೋ ಪವರ್ಡ್ ಬೈ ಸುಸ್ಮಿತಾ ಸುಕಾಪುರಿ. ಇಂದಿನ ಈ ಕಾರ್ಯಕ್ರಮಕ್ಕೆ ರಾಜಕೀಯ ಧುರೀಣರು, ಬಡವರ ಬಂಧುಗಳು, ಬಡವರ ಆಶಾ ಕಿರಣ, ಬಡವರ ಉಷಾ ಕಿರಣ, ಬಡವರ ದಿಶಾ ಕಿರಣ ಅಂತ ತಮ್ಮನ್ನು ತಾವೇ ಕರ್ಕೊಳ್ತಿರೋ ಇಬ್ರು ಪುಡಾರಿ ವ್ಯಕ್ತಿಗಳು ಬರ್ತಾ ಇದ್ದಾರೆ. ಯಾಕೆ ಬರ್ತಾ ಇದ್ದಾರೆ? ಇವತ್ತಿನ ದಿನ ಇಲೆಕ್ಷನ್ ಹತ್ರ ಬಂದ ಕಾರಣ ಅವರನ್ನ ಯಾರು ಹೆಚ್ಚು ಯಾರು ಕೀಳು ಅಂತ ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಳಕ್ ಬರ್ತಾ ಇದ್ದಾರೆ. ಮೊದಲನೇದಾಗಿ ವೆಲ್ಕಮ್ ಮಾಡೋಣ ಸಂತೋಷ್ ಕುಮಾರ್ ಹೊಸಳ್ಳಿ. ನನಗೆ ಜೈಲು ಇದೇ ಫಸ್ಟ್ನೇ ಸರಿ ಗೆದ್ದಿರೋದು, ಆಗ್ಲೇ ಜೈಲು ಅಂತ ಇದ್ಯಾ? ಅಣ್ಣ, ಈಗ ನನಗೆ ಗೊತ್ತಿರೋದು ಈಗ ತಾನೇ ಜೈಲ್ಗೆ ಹೋದ್ರು, ಅದೇ ಗುಂಗಲ್ಲಿದ್ದೀನಿ. ಆಲ್ ರೈಟ್ ಸಂತೋಷ್ ಕುಮಾರ್ ಅವರೇ, ನೀವು ಎಲ್ಲಾ ಕಡೆ ಹೀಗೆ ಎಂಟ್ರಿ ಕೊಡೋದಾ? ಹೌದು ಸರ್, ಇವ್ರು ಫಸ್ಟ್ ನೈಟ್ಗೂ ಹಿಂಗೆ ಎಂಟ್ರಿ ಕೊಟ್ಟಿದ್ದು. ಬಾಗ್ಲರ್ಗೂ ಮಾತ್ರ ಬರ್ತಾರೆ, ಬಾಗ್ಲಿಂದ ಒಳಗಡೆ ನಾನ್ ಮಾತ್ರ ಹೋಗೋದು. ಹೌದೌದು, ಇವ್ರೊಬ್ಬರೇ ಒಳಗೆ ಹೋಗೋದು. ಯಾಕೆಂದ್ರೆ ಇವ್ರ ಹೆಂಡತಿ ಅವತ್ತು ಸಂಜೆನೆ ಆಪೋಸಿಟ್ ಪಾರ್ಟಿ ಲೀಡರ್ ಜೊತೆ ಓಡೋಗಿದ್ರು. ಲೇ, ನೀನ್ ನನ್ನ ಸೆಕ್ರೆಟರಿನಾ ಇಲ್ಲ ನನ್ನ ಶತ್ರುನಾ? ಓಕೆ ಆಲ್ ರೈಟ್. ಹಲೋ, ವಿರೋಧ ಪಕ್ಷದವ್ರು ಬರ್ಲಿಲ್ವಾ? ಬಂದಿದ್ದಾರೆ ನೋಡಿ, ಅವ್ರು ಬರ್ಲಿಲ್ಲ ಅಂದ್ರೆ ನನಗೆ ಮೂಡೇ ಬರಲ್ಲ. ಇಲ್ಲೇ ಸೈಡ್ ಬಂಗಲಿದ್ದಾರೆ, ಕರೆದ್ಬಿಡ್ತೀನಿ. ಮತ್ತೋರ್ವ ಇನ್ನೊಬ್ಬ ಬಡವರ ಬಂಧು, ಆಶಾ ಕಿರಣ, ಉಷಾ ಕಿರಣ ಅನ್ಸ್ಕೊಳ್ತಿರ್ತಕ್ಕಂತ ಇನ್ನೊಬ್ಬ ವ್ಯಕ್ತಿ ಚಂದ್ರ ಪ್ರಭಾಜಿ ಯುವಕ. ಇವಕ್ಕಂಗೆ ಜೈ. ಯಾವ ಅಕ್ಕನಿಗೂ ಅಲ್ಲ, ಯುವಕನಿಗೆ ಜೈ ಅಂದೆ. ಯುವಕನಿಗೆ. ಆಲ್ ರೈಟ್ ಕೂತ್ಕೊಳ್ಳಿ. ಚಂದ್ರಪ್ರಭಾಜಿ, ಏನ್ ಹುಡುಕ್ತಾ ಇದ್ದೀರಾ? ಅಲ್ಲ, ಪ್ಯಾನಲ್ ಚರ್ಚೆ ಅಂತ ಹೇಳ್ಬಿಟ್ಟು ಈ ಮೂಸಂಡಿ ನನ್ನ ಮಗನ ಜೊತೆ ನನ್ನ ಕೂರ್ಸಿದ್ರಲ್ಲ, ನಾನು ಇವನ್ ಜೊತೆ ಮಾತಾಡಕ್ಕೆ ಇಷ್ಟಪಡಲ್ಲ. ನಾನು ಅವನ ಜೊತೆನೆ ಮಾತಾಡೋದು, ಅವ್ನ್ ಕರ್ಸಿ. ನೀವ್ ಏನ್ ಹೇಳ್ತಾ ಇದ್ದೀರಾ?
ಇವನ್ಗೆ ಪ್ಯಾನಲ್ ಅಂದ್ರೆ ಯಾರು ಅಂತ ಗೊತ್ತಿಲ್ಲ. ಇವನ್ನ ನನ್ ಜೊತೆ ಮಾತಾಡಕ್ ಕೂರ್ಸವ್ರೆ. ಪ್ಯಾನಲ್ ಅಂದ್ರೆ ಯಾರು ಗೊತ್ತಲ್ಲ? ಏನ್ ನಿನ್ಗೆ ಗೊತ್ತಾ? ಎಡಿಟಿಂಗ್ ರೂಮ್ ಅಲ್ಲಿ ಕೂತವ್ರಲ್ಲ ಅವರು. ಹಲೋ ಇವ್ರೆ ನೋಡಿ, ಇಲ್ಲಿ ಪ್ಯಾನಲ್ ಅಂದ್ರೆ ಯಾವ್ದೇ ವ್ಯಕ್ತಿ ಅಲ್ಲ, ಎಡಿಟರ್ ರೂಮ್ ಅಲ್ಲಿ ಇರೋನು ಅಲ್ಲ. ಪ್ಯಾನಲ್ ಅಂದ್ರೆ ಇದೇ ಪ್ಯಾನಲ್ ಡಿಸ್ಕಷನ್. ನಾನು ಗೊತ್ತಿತ್ತು ರೀ ಪ್ಯಾನಲ್ ಅಂದ್ರೆ ಇದೆ ಅಂತ. ನನಗೂ ಗೊತ್ತಿತ್ತು, ಇವನಿಗೆ ಗೊತ್ತಿಲ್ವಲ್ಲ ಅಂತ ಚೆಕ್ ಮಾಡ್ಕೊಂಡೆ. ಈಗ ಕಾರ್ಯಕ್ರಮ ಶುರು ಮಾಡೋಣ. ನೋಡಿ ಏನ್ ಮಾಡ್ತೀರೋ? ಕಾರ್ಯಕ್ರಮ ಶುರು ಮಾಡೋಣ. ಕ್ಯಾಮ್ರಾ ಆನ್ ಆಗುತ್ತೆ, ಹೋಗಿ ಕೂತ್ಕೊಳ್ಳಿ. ಆಲ್ ರೈಟ್ ವೀಕ್ಷಕರೇ, ಈಗ ನೇರವಾಗಿ ಮ್ಯಾಟ್ರಿಗೆ ಬರ್ತಾ ಇದ್ದೀನಿ. ಈಗ ನಿಮ್ಮ ಪ್ರೈವೇಟ್ ಚಾನಲ್ನ ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಮೊಟ್ಟ ಮೊದಲನೇದಾಗಿ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀನಿ. ಆಲ್ ರೈಟ್, ಈಗ ಅಂದ ಹಾಗೆ ಇಲೆಕ್ಷನ್ ಹತ್ರ ಬರ್ತಾ ಇದೆ. ನೇರ ಪ್ರಸಾರ ಅಂದ್ರಲ್ಲ, ಎಲ್ಲರ ಮನೆಗೆ ಹೋಗುತ್ತೆ ತಾನೆ? ಖಂಡಿತ ಹೋಗುತ್ತೆ. ಜಾಸ್ತಿ ಮಾತಾಡಬಾರ್ದು. ನಮ್ ಕಡೆಯವರೆಲ್ಲ ಇದನ್ನ ಫಾಲೋ ಮಾಡ್ಬೇಕು. ಫಾಲೋ ಮಾಡ್ಕೊಳ್ಳಿ. ತಗೊಳ್ಳಿ. ಆಯ್ತಾಯ್ತು. ಈಗ ಶುರು ಮಾಡೋ ಪ್ರಕಾರ, ಇಷ್ಟು ದಿನ ಇಲ್ದೇ ಇರೋ ರಾಜಕಾರಣಿಗಳು ಇವತ್ತು ನ್ಯೂಸ್ ಚಾನಲ್ಗೆ ಬರ್ತಾ ಇದ್ದಾರೆ. ಅದು ಯಾಕೆ? ಮಾಡೋ ಕೆಲಸ ಇದ್ರು ಇವತ್ತು ಬರ್ತಾ ಇದ್ದೀರಾ? ಆ ಮ್ಯಾಟರ್ನ ಬದಿಗಿಟ್ಬಿಡೋಣ. ಈಗ ಎಲೆಕ್ಷನ್ ಹತ್ರ ಬಂದಿದೆ, ಜನರಲ್ಲಿ ಒಂದು ಕುತೂಹಲ ಅನ್ನೋದಿರುತ್ತೆ. ಸಂತೋಷ್ ಕುಮಾರ್ ಅವರೇ, ನಾನು ನಿಮ್ಮನ್ನೇ ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ. ನೀವು ಡಿಗ್ರಿ ಎಲ್ಲಿ ತಗೊಂಡ್ರಿ? ಆಲ್ ಇಂಡಿಯಾ ಇರಲಿ. ನಾನು ಕೇಳ್ತಾ ಇರೋ ಪ್ರಶ್ನೆ ಅದಲ್ಲ, ಇಲ್ಲಿ ನೇರವಾಗಿ ಕೇಳ್ತಾ ಇದ್ದೇನೆ. ಪ್ರಶ್ನೆ ಎಜುಕೇಶನ್ ಬಗ್ಗೆ. ನೀವು ಡಿಗ್ರಿ ಎಲ್ಲಿ ತಗೊಂಡ್ರಿ? ಎಜುಕೇಶನ್ ಡಿಗ್ರಿ ಕೇಳಿದ್ರ ತುಂಬಾ ಯೂನಿವರ್ಸಿಟಿ ಅವ್ರಿಗೆ ಟೆಂಡರ್ ಕರೆದಿದ್ದೆ. ಅದ್ರಲ್ಲಿ ಒಂದು ಯೂನಿವರ್ಸಿಟಿ ಅವರು ಬಹಳ ಚೀಪ್ ಆಗಿ ಇಷ್ಟಪಟ್ಟು ಕೊಟ್ರು. ಅದ್ಯಾವ್ದ ಯೂನಿವರ್ಸಿಟಿ? ಕಡ್ಲಾಪುರ್ ಯೂನಿವರ್ಸಿಟಿ. ಕಡ್ಲಾಪುರ್ ಯೂನಿವರ್ಸಿಟಿ ಅವ್ರು ಕೊಟ್ಟವ್ರೆ. ನಿಮ್ಗೆ ಏನಾದ್ರು ಬೇಕಾದ್ರೆ ಹೇಳಿ, ಚೀಪಲ್ಲಿ ಕೊಡಿಸ್ಬಿಡ್ತೀನಿ. ಆಲ್ ರೈಟ್, ನಾವು ತಗೊಂಡಾಯ್ತು, ಎಲ್ಲ ಡಿಗ್ರಿ ತಗೊಂಡಾಯ್ತು. ಚಂದ್ರಪ್ರಭಾಜಿ ಅವರೇ, ಇವ್ರು ನೇರವಾಗಿ ಹೇಳ್ತಾ ಇದಾರೆ, ನಾ ಡಿಗ್ರಿನ ಕಡ್ಲೆಪುರಿ ಯೂನಿವರ್ಸಿಟಿಯಲ್ಲಿ ತಗೊಂಡೆ ಅಂತ. ನೀವ್ ಹೇಳಿ, ಡಿಗ್ರಿ ಎಲ್ಲಿ ತಗೊಂಡ್ರಿ? ಬಹಳ ಮುಖ್ಯವಾದ ಪ್ರಶ್ನೆ, ಬಹಳ ಸ್ಪಷ್ಟವಾಗಿ ಬರ್ದಿಟ್ಕೊಳ್ಳಿ. ನಾನು ಅವನ ತರ ಲೋಕಲ್ ಅಲ್ಲ. ಯಾವ ಲೋಕಲ್ ಅಂತ ತಗೊಂಡ್ರೆ? ರೈಟ್, ಇಲ್ಲಿ ನಿರ್ದಿಷ್ಟವಾಗಿದೆ, ಕ್ಲಾರಿಟಿ ಇದೆ, ಪಕ್ಕಾ ಇದೆ. ಆ ಲೋಕಲ್ ನನ್ ಮಗ ನೀವೇ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಲ್ವಾ? ನೋಡಿ, ದುಡ್ಡು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನಾನು ತಗೊಳ್ಳೋ ಡಿಗ್ರಿ ಕ್ವಾಲಿಟಿ ಆಗಿರ್ಬೇಕು ಅಂದ್ಬಿಟ್ಟು ಫಾರಿನ್ ಅಲ್ಲಿ ಹೋಗಿ ತಕೊಂಡೆ. ಅದು ಯಾವ್ದ್ರಿ? ಅದು ಇನ್ಸ್ಟೆಂಟ್ ಯೂನಿವರ್ಸಿಟಿ. ಎಸ್, ಈ ಯೂನಿವರ್ಸಿಟಿ ನನ್ನ ಡಿಗ್ರಿ ತಕೊಂಡೆ. ಯಾಕೆ? ನಾನು ಮಾಡೋ ಕೆಲಸನೂ ಅಷ್ಟೇ ಕ್ಲಾರಿಟಿಯಾಗಿ ಕ್ವಾಲಿಟಿಯಾಗಿ ಇರ್ಬೇಕು ಅಂತ. ಒಂದು ಒಳ್ಳೆ ಬೆಳವಣಿಗೆ ಕರ್ನಾಟಕದಲ್ಲಿ ವೀಕ್ಷಕರೇ. ಒಬ್ಬ ಮಂತ್ರಿ ಜನತೆ ಕ್ಷೇತ್ರದ ರಕ್ಷಣೆಗೋಸ್ಕರ ಒಳ್ಳೆ ಕ್ಲಾರಿಟಿ ಹಿಡ್ಕೊಂಡೆ ಡಿಗ್ರಿ ತಗೋತಾ ಇದ್ದಾನೆ. ಇದು ಒಳ್ಳೇದಂತಾನೆ ಹೇಳ್ಬೋದು. ಇಲ್ಲೊಂದು ಪ್ರಶ್ನೆ ಮೂಡುತ್ತೆ. ಕಾಮನ್ ಆಗಿ ಇಲೆಕ್ಷನ್ ನಿಂತ ಮೇಲೆ ಜನರಲ್ಲಿ ಒಂದು ಪ್ರಶ್ನೆ, ಯಾಕೆ ಓಟ್ ಹಾಕ್ಬೇಕು ಅಲ್ವಾ? ನಾನ್ ಕೇಳ್ತಾ ಇದ್ದೀನಿ ನಿಮ್ಮನ್ನ, ಸಂತೋಷ್ ಕುಮಾರ್ ಅವರೇ, ಜನ ನಿಮ್ಗೆ ಯಾಕೆ ಓಟ್ ಹಾಕ್ಬೇಕು? ಯಾಕೆ ಹಾಕ್ಬೇಕು ಅಂದ್ರೆ ನಾನು ದುಡ್ಡು ಕೊಡ್ತೀನಲ್ಲ ಅದಕ್ಕೆ. ಇಲ್ಲಿ ಇವರು ದುಡ್ಡು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದು ಸರಿನೋ ತಪ್ಪೋ ನಂಗೆ ಗೊತ್ತಿಲ್ಲ. ನೀವ್ ಹೇಳಿ, ನಿಮ್ಗೆ ಯಾಕೆ ಜನ ಓಟ್ ಹಾಕ್ಬೇಕು? ನೋಡಿ, ಅವರು ಜನಗಳಿಗೆ ದುಡ್ಡು ಹಾಕ್ತಾರೆ, ಜನ ನನಗೂ ಓಟ್ ಹಾಕ್ತಾರೆ. ಯಾಕೆ? ನಾನ್ ಚೆನ್ನಾಗಿ ಕೆಲಸ ಮಾಡ್ಲಿ ಅಂತ. ಅದಂಗ್ರಿ ನಾನ್ ದುಡ್ಡು ಕೊಟ್ರೆ ಅವ್ರಿಗೆ ಹೆಂಗ್ರಿ ಓಟ್ ಹಾಕ್ತಾರೆ? ಇಲ್ಲೊಂದು ಉತ್ತಮವಾದ ಪ್ರಶ್ನೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಇವ್ರು ದುಡ್ಡು ಕೊಟ್ರೆ ಇವ್ರಿಗೆ ಯಾಕೆ ಓಟ್ ಹಾಕ್ಬೇಕು? ವೆರಿ ಸಿಂಪಲ್. ಇಲ್ಲಿ ನೋಡ್ರಿ, ಇವರು ಒಂದು ಹುಡುಗಿಗೆ ಕಾಳು ಹಾಕಿದ್ರು. ಇಲ್ಲೊಂದು ಪ್ರಶ್ನೆ ಮೂಡುತ್ತೆ ವೀಕ್ಷಕರೇ, ಯಾವ ಕಾಳು ಅನ್ನೋದು ಕೂಡ ಒಂದು ಇಂಪಾರ್ಟೆಂಟೇ ಆಗುತ್ತೆ ಅಲ್ವಾ? ಹೌದೌದು. ಒಂದು ಪ್ರಶ್ನೆನೇ ಇದು. ನಾನ್ ಕೇಳ್ತಾ ಇದ್ದೀನಿ ಕರ್ನಾಟಕದ ಜನತೆ ಪರವಾಗಿ, ಯಾವ ಕಾಳು? ಅವರೇಕಾಳು ಹಾಕಿ ಒಂದು ಹುಡುಗಿನ ಮದುವೆ ಆದ್ರೆ ಅವಳು ಎಲ್ಲಿ ಹೋದ್ಲು? ನಿಮ್ಮ ಅಣ್ಣನ ಹತ್ರ. ಅದೇ ತರ ಜನಕ್ಕೆ ದುಡ್ಡು ಕೊಡ್ತಾರೆ, ಜನ ಎಲ್ಲಿ ಓಟ್ ಹಾಕ್ತಾರೆ? ಅದು ನಿಮ್ಮ ಅಣ್ಣನ್ಗೆ ಹಾಕ್ತಾರೆ. ನೀನ್ ನನಗ್ ಸೆಕ್ರೆಟರಿನಾ ಇಲ್ಲ ಅವ್ರಿಗೆ ಸೆಕ್ರೆಟರಿನಾ? ಆಲ್ ರೈಟ್. ಒಂದು ಹೊಸ ಪ್ರಶ್ನೆ ಉದ್ಭವ ಆಗ್ತಿದೆ ಅನ್ನೋದನ್ನ ನಾವು ನೋಡ್ಬೇಕು. ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದಾಗ ಗೊತ್ತಾಗುತ್ತೆ ವೀಕ್ಷಕರೇ. ಇವ್ರ ಹೆಂಡತಿ ಇವ್ರ ಜೊತೆ ಓಡೋದ್ರು ಅಲ್ವಾ? ಇದು ರಾಜಕೀಯ ಪಿತೂರ್ನ ಅಥವಾ ವಿರೋಧ ಪಕ್ಷದವರ ಕೈವಾಡನೂ ಇದ್ರೂ ಇರ್ಬೋದು, ಅದು ನಮಗೆ ಗೊತ್ತಿಲ್ಲ. ಅದನ್ನ ನಾವು ನೇರವಾಗಿ ಇವ್ರನ್ನೇ ಕೇಳ್ತಾ ಇದ್ದೇವೆ ವೀಕ್ಷಕರೇ. ನಾನು ಹೇಳ್ತಾ ಇದ್ದೇನೆ, ಇವ್ರ ಹೆಂಡತಿ ನಿಮ್ ಜೊತೆ ಬಂದಿದ್ದಾರೆ ಅಂದ್ರೆ ಇವರಲ್ಲಿ ಏನೋ ಕಡಿಮೆ ಆಗಿರ್ಬೇಕು. ಅದಕ್ಕೆ ಉತ್ತರ ಹೇಳ್ತೀರಾ ಚಂದ್ರಪ್ರಭಾ? ಹೇಳ್ತೀನಿ. ತಮ್ಮ ಹೆಸರೇನಂದ್ರೆ? ಚಿಲ್ಲರ್. ನೋಡಿ ಚಿಲ್ಲರ್, ಅವನ್ ಹೆಂಡತಿ ನನ್ ಜೊತೆ ಯಾಕೆ ಓಡ್ ಬರ್ತಾಳೆ? ಯಾಕೆ? ಅದು ಯಾಕಾರ ಓಡ್ ಬರ್ಲಿ? ಈ ಬಹಿರಂಗವಾಗಿ ಯಾಕ್ರಿ ಮಾತಾಡ್ತಾ ಇದ್ದೀರಾ ನೀವು? ಇದನ್ನ ನಾವು ಸಾರ್ವಜನಿಕವಾಗಿ ನನ್ನ ಹೆಂಡತಿ ಒಂದ್ ಜೊತೆ ಓಡೋಗಿರೋದನ್ನ ಸಾರ್ವಜನಿಕವಾಗಿ ಬಹಿರಂಗ ಪಡಿಸ್ತಾ ಇದ್ದೀರಾ. ಈ ತರ ಟಿವಿ ಕಾರ್ಯಕ್ರಮ ನಮ್ಗೆ ಬೇಕಂದ್ರೆ ಬಡವ ರಾಸ್ಕಲ್
ಒಂದು ಕ್ಷಣನೂ ಇಲ್ಲಿರಲ್ಲ. ಅಲ್ಲ ಇವರೇ ಸಂತೋಷ್ ಕುಮಾರ್, ನೀವು ನಿಂತ್ಕೊಳ್ಳಿ. ನೋಡ್ರಿ ಗಂಡಸಾದನ್ ಕೂತ್ಕೊತಾನೆ ಎಲ್ಲರೂ ಹೋಗ್ತಾನೆ. ನಮ್ಮಣ್ಣ ಗಂಡಸು, ನಮ್ಮಣ್ಣ ಗಂಡಸು, ನಮ್ಮಣ್ಣ ಗಂಡಸು. ಆಲ್ ರೈಟ್. ಇವಾಗ ಈ ವಿಷಯಗಳನ್ನ ಪೂರ್ತಿಯಾಗಿ ಸಂಪೂರ್ಣವಾಗಿ ಬದಿಗಿಟ್ಬಿಡೋಣ. ಈಗ ನಾನು ನೆಕ್ಸ್ಟ್ ಪ್ರಶ್ನೆಗೆ ಬರ್ತಾ ಇದ್ದೀನಿ. ಜನ ನಿಮಗೆ ಓಟ್ ಹಾಕಿ ಗೆಲ್ಸಿದ್ರು, ನೀವೇನ್ ಮಾಡಿದ್ರೋ ಯಾರಿಗೂ ಗೊತ್ತಿಲ್ಲ. ಆದ್ರೆ ಇವತ್ತು ಈ ಸಿಚುವೇಶನ್ ಪ್ರಕಾರ ನಾನು ಹೇಳ್ತಾ ಇದ್ದೀನಿ, ಸಂತೋಷ್ ಕುಮಾರ್ ಅವರೇ, ನೇರವಾಗಿ ನಿಮ್ಮ ಹತ್ರ ಬರ್ತಾ ಇದ್ದೀನಿ ನಾನು. ನೀವು ಅಧಿಕಾರಕ್ಕೆ ಬಂದ ಮೇಲೆ ಜನರಿಗೆ ಏನೇನ್ ಹೆಲ್ಪ್ ಮಾಡಿದ್ರಿ? ಸ್ಮಶಾನಕ್ಕೆಲ್ಲ ಲೈಟ್ ಹಾಕ್ಸಿದೀನಿ. ಜನನಾಯಕರೇ, ಸ್ಮಶಾನದಲ್ಲಿ ದಯ್ಯಗಳು ಸಂಸಾರ ಮಾಡ್ತವೆ ಅಂದ್ರೆ ಲೈಟ್ ಹಾಕ್ಸಕ್ಕೆ ಹಾಕ್ಸಿದ್ರು 1, 2 ಹಾಕ್ಸಿರ್ಬೋದು. 50, 60 ಲೈಟ್ ಅಂತ ಸುಳ್ಳು ಲೆಕ್ಕ ಬರ್ದಿ ದುಡ್ಡೆಲ್ಲ ಮನೆಗೆ ಹೊಡೆದ್ ಮಾಡಿಕಂದಿ ಬರೀ ಹೊಟ್ಟೆ ದಪ್ಪ ಮಾಡ್ಕೊಂಡವ್ರೆ. ಸುಳ್ಳು ಲೆಕ್ಕ ಬರ್ಕೊಂಡು ಹೊಟ್ಟೆ ದಪ್ಪ ಮಾಡ್ಕೊಂಡ್ರ ಅವರು. ಸ್ಮಶಾನದಲ್ಲಿ ಅನಾಹುತಗಳಾಗ್ಬಾರ್ದು ಅಂತ ಲೈಟ್ ಹಾಕ್ಸಿದ್ದು ತಪ್ಪೇನ್ರಿ? ಸ್ಮಶಾನದಲ್ಲಿ ಲೈಟ್ ಹಾಕಿ ಯಾವ ಅನಾಹುತ ತಪ್ಪಿಸ್ತಾರೆ ಅನ್ನೋದು ನಮಗ್ ಬೇಕು. ನೀವ್ ಹೇಳಿ ಸಂತೋಷ್ ಅವರೇ, ಯಾವ ಅನಾಹುತವನ್ನ ಹೆಂಗ್ ತಪ್ಪಿಸಿದ್ರಿ? ಅದು ನಾನು ಹೇಳ್ತೀನಿ ಕೇಳಿ ಸರ್. ಹೇಳಿ. ಸರ್, ನಮ್ಮೂರಲ್ಲಿ ಒಬ್ಬ ಸತ್ತೋಗಿದ್ದ ಸರ್. ಅವನ್ ತಮ್ಮ ದುಬೈನಲ್ಲಿದ್ದ. ಇನ್ನೇನು ಅವ್ನು ಬರೋದ್ ಲೇಟ್ ಆಗುತ್ತೆ ಅಂತ ಹೇಳಿ ಹೆಣನ ಸ್ಮಶಾನಕ್ಕೆ ತಗೊಂಡೋದ್ರು. ಹೌದೌದು. ಅವನು ಬಂದ ಕತ್ಲಾಗ ಹೋಗಿತ್ತು ಸರ್. ಬಂದು ಹೆಣ ನೋಡ್ತಾನೆ, ಗೊಳೋ ಅಂತ ಹತ್ತು ಸುಸ್ತಾಗಿ ಬಿದ್ಬಿಟ್ಟ. ಓ, ಇನ್ನೇನ್ ಟೈಮ್ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಹೆಣನ ಮಣ್ಣು ಮಾಡ್ಬಿಟ್ರು. ಆಮೇಲೆ ಟಾರ್ಚ್ ಬಿಟ್ಟು ನೋಡ್ತಾರೆ ಸರ್, ಹೆಣ ಮೇಲೆ ಇದೆ. ಅವಾಗ ಸುಸ್ತಾಗಿ ಬಿದ್ದಿದ್ದಲ್ಲ ಅವನ್ ತಮ್ಮ, ಅವನ್ನೇ ಊತ್ ಬಿಟ್ಟಿದ್ರು ಸರ್. ಇದೇ ಕಾರಣಕ್ಕೋಸ್ಕರ ನಾನು ಸ್ಮಶಾನಕ್ಕೆ ಲೈಟ್ ಹಾಕ್ಸಿರೋದು. ಆಲ್ ರೈಟ್. ಚಂದ್ರಪ್ರಭಾ ಅವರೇ, ಅವ್ರು ಹೇಳಿದ್ರು ನಾವು ಲೈಟ್ ಹಾಕ್ಸಿದ್ದೆ ಅಂತ. ನೀವ್ ಹೇಳಿ, ಜನತೆ ಪರವಾಗಿ ನೀವೇನ್ ಮಾಡಿದೀರಾ? ನೋಡಿ, ಒಂದು ವಿಚಾರ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಹೇಳಿ. ಹೋದ ಎಲೆಕ್ಷನ್ ನಲ್ಲಿ ಗೆದ್ದ ಮೇಲೆ ಈ ಮನ್ಸ ಏನ್ ಮಾಡಿದಾನೆ, ರೋಡ್ಗೆ ಬಲಿ ಜಲ್ಲಿಕಲ್ಲ ಹಾಕಿ ಮಣ್ಣ ಹಾಕ್ಸಿ ದುಡ್ಡೆಲ್ಲ ಹೊಡೆದಿ ಮನೇಲಿ ಮಾಡಿಕಂದಿ ಬರೀ ಹೊಟ್ಟೆ ದಪ್ಪ ಮಾಡ್ಕೊಂಡವ್ನೆ. ಡಾಂಬರ್ ರೋಡ್ ಹಾಕ್ಸಿದ್ರೆ ಬಿಸಿಲಲ್ಲಿ ಕರಗಿ ನಡ್ಕೊಂಡು ಹೋಗೋರು ಕಾಲ್ ಗಂಟು ಕಳುತ್ತೆ ಅನ್ಬಿಟ್ಟು ಡಾಂಬರ್ ರೋಡ್ ಹಾಕ್ಸ್ಲಿಲ್ಲ. ಮಣ್ಣು ರೋಡ್ ಹಾಕ್ಸಿದ್ರೆ ಮಕ್ಳು ನಡ್ಕೊಂಡು ಹೋಗೋಗ ಮಳೆ ಬಂದಾಗ ಕೆಸರಾಗಿ ಮಕ್ಳು ಕಾಲ್ ಗಂಟು ಕಳುತ್ತೆ ಅನ್ಬಿಟ್ಟು ಮಣ್ಣು ರೋಡ್ ಮಾಡಿಸ್ಲಿಲ್ಲ. ಎವರ್ ಗ್ರೀನ್ ಜಲ್ಲಿಕಲ್ಲು ಯಾವಾಗ ಬಂದ್ರು ಹಂಗೆ ಇರುತ್ತೆ, ಅದಕ್ಕೆ ಜಲ್ಲಿಕಲ್ಲು ಮಾಡ್ತಿದೀನಿ. ಇದು ತಪ್ಪ. ಆಲ್ ರೈಟ್. ಇದು ಒಂದು ಅದ್ಭುತ ಪರಮಾದ್ಭುತ ಪ್ಲಾನಿಂಗ್ ಅಂತಾನೆ ನಾವು ಹೇಳಿಕ್ಕೆ ಇಷ್ಟಪಡ್ತೀವಿ. ನೀವ್ ಹೇಳಿ, ಇಷ್ಟೊಂದು ಮಾತಾಡೋರು ಈ ಪ್ಲಾನಿಂಗ್ ಬಂದಿದೆ ಅಲ್ವಾ, ಒಂದು ಒಳ್ಳೆ ಐಡಿಯಾ ಅಂತಾನೆ ಹೇಳ್ತೀನಿ. ನನ್ನ ಪ್ರಕಾರ ನಿಮ್ದು ಎಂತ ತಲೆ ಅಂದ್ರೆ ಹಂದಿ ತಲೆ ಸರಿ ಹೊರದು. ನನ್ನ ತಲೆನ ಹೊರದೇಶದವರು 6 ಕೋಟಿ ಕೇಳಿದ್ರು. ನಮ್ಮ ಊರವ್ರಿಗೆ ಹೇಳಿದ್ರೆ ಫ್ರೀಯಾಗಿ ಕಟ್ ಮಾಡಿಬಿಡ್ತಿದ್ರು. ನೋಡಿ ಜನನಾಯಕರೇ, ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಿ. ಈ ರಾಜಕೀಯಕ್ಕೆ ರಾಜೀನಾಮೆ ಕೊಟ್ಬಿಟ್ರಿ, ಹೋಗಿ ದನಗಿನ ಮೇಯಿಸ್ರಿ. ನಾನ್ ಯಾಕೆ ರಾಜೀನಾಮೆ ಕೊಡ್ರಿ? ನಿಮ್ಗೆ ವಯಸ್ಸಾಗಿದೆ, ಜಾಸ್ತಿ ಮಾತಾಡಬಾರ್ದು. ಕೈ ನಡುತ್ತೈತೆ, ಕೈ ಕರೆಕ್ಟ್ ಆಗಿ ಇಟ್ಕೋ. ಇರ್ರಿ, ನೀವು ಜನಗಳಿಗೆ ಮಣ್ಣೆರ್ಚ ಕೆಲಸ ಮಾಡಿಸ್ತಾ ಇದ್ದೀರಾ. ನೀವು ಮೋಸ್ಕಾರರು, ಭ್ರಷ್ಟಾಚಾರಿಗಳು. ನಿಮ್ಮಂತರು ಜನಸೇವೆ ಮಾಡಬಾರ್ದ್ರಿ. ರಾಜೀನಾಮೆ ಕೊಟ್ಟು ಹೋಗ್ರಿ. ನಾವು ರಾಜೀನಾಮೆ ಕೊಡೋದಲ್ಲ, ನೀವು ಎಲೆಕ್ಷನ್ಗೆ ನಿಂತ್ಕೋಬಾರ್ದು. ನಾಯಿಗಳು ನೀವು. ಓಕೆ ಆಲ್ ರೈಟ್, ಕೂತ್ಕೊಳ್ಳಿ. ಚಂದ್ರಪ್ರಭಾ ಅವರೇ, ಯಾಕೆ ಈ ದುಃಖ ದುಮಾನ ಅಳು ಯಾಕೆ? ಹೇಳಿ. ನೋಡಿ, ಇವತ್ತು ಜನ ಒಬ್ಬನ ಅಭ್ಯರ್ಥಿನ ಆಯ್ಕೆ ಮಾಡೋದು ಯಾಕೆ? ಏನಾದ್ರೂ ಸಮಾಜ ಸೇವೆ ಮಾಡ್ಲಿ ಅಂತ. ಇವತ್ತು ಎಷ್ಟೋ ಜನ ಬಡವರು ಮನೆ ಇಲ್ದೆ ಬೀದಿಲ್ ಮಲಗ್ತಾ ಇದಾರೆ, ಊಟ ಇಲ್ದೆ ಹಸಿವಿನಿಂದ ಸಾಯ್ತಾ ಇದಾರೆ. ಅವ್ರಿಗೆಲ್ಲ ಸಹಾಯ ಮಾಡ್ಬೇಕು ತಾನೆ. ಹೌದು. ಇವ್ರು ಏನು ಮಾಡದೆ ಗೆದ್ದು ಬರೀ ಇವ್ರು ದುಡ್ಡು ಮಾಡೋದಷ್ಟೇ ವಿಚಾರ ಮಾಡ್ತಾ ಇದಾರೆ. ನನಗೆ ಅಳು ಬರ್ತದೆ. ಆದ್ರೂ ಜನಗಳು ಇಂಥರ್ನೇ ಜನನಾಯಕನಾಗಿ ಗೆಲ್ಲಿಸ್ತಾ ಇದಾರೆ. ನನ್ನನ್ನ ಗೆಲ್ಸಿಕ್ಕಿಲ್ಲ. ಚಿಕ್ಕರೆ ಚಂದ್ರಪ್ರಭಾ ಅವರೇ, ಪ್ಲೀಸ್ ಕೂತ್ಕೊಳ್ಳಿ. ಚಂದ್ರಣ್ಣ ಆಲ್ ರೈಟ್. ನಿಮ್ಮ ಮಸಳೆ ಕಣ್ಣೀರ್ನ ಯಾರ್ರಿ ನಂಬ್ತಾರೆ? ನಮ್ಮಂತ ರಾಜಕಾರಣಿಗಳನ್ನೇ ಕಂಡ್ರಿ ಇವರೆಲ್ಲ ಗೆಲ್ಸೋದು. ಹೇಳ್ರಿ ಬಾಯ್ಬಿಟ್ಟು. ಓಕೆ ಕೂತ್ಕೊಳ್ಳಿ. ಇದೊಂದು ಹೃದಯ ವಿದ್ರಾವಕ, ಮನ ಮಿಡಿಯುವ ಒಂದು ಸನ್ನಿವೇಶ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ಜನತೆಗೋಸ್ಕರ ನಮ್ಮ ರಾಜಕಾರಣಿಗಳು ಕಣ್ಣೀರ್ ಹಾಕ್ತಾ ಇದ್ದಾರೆ ಅಂದ್ರೆ ಒಂದು
ಮನಸ್ಸು ಬಿಡುತ್ತೆ, ಹೋಗಿ ಆಲ್ ರೈಟ್ ಅದನ್ನೆಲ್ಲ ಬದಿಗಿಡೋಣ. ಸಂತೋಷ್ ಕುಮಾರ್ ಅವರೇ, ನೇರವಾಗಿ ನಾನು ಈಗ ನಿಮ್ಮ ಹತ್ರ ಬರ್ತಾ ಇದ್ದೇನೆ. ನಿಮ್ದೊಂದು ಕಂಪ್ಲೇಂಟ್ ಇದೆ ನಿಮ್ಮ ಕ್ಷೇತ್ರದ ಜನತೆದೆ. ನೀವು ಕ್ಷೇತ್ರದಲ್ಲಿ ಬರಗಾಲ ಬಿದ್ದಾಗ ಕ್ಷೇತ್ರದಲ್ಲಿ ಇರ್ಲಿಲ್ಲ ಅಂತ ಕಂಪ್ಲೇಂಟ್ ಇದೆ. ಎಲ್ಲೋಗಿದ್ರಿ? ನಾನು ಇರ್ಲಿಲ್ಲ ಅಂದ್ರೆ ಬರಗಾಲಕ್ಕೆ ಪರಿಹಾರ ಕಂಡಿಡಿಯಕ್ ಹೋಗಿದ್ದೆ ಅಂತ ಅರ್ಥ. ಜನನಾಯಕರೇ, ನೀವು ಎಲ್ಲಿ ಹೋಗಿದ್ರಿ ಅಂತ ಬಹಳ ಸ್ಪಷ್ಟವಾಗಿ ನನಗೆ ಹೇಳಬಲ್ಲೆ. ಎಲ್ಲೋಗಿದ್ದೆ? ಬ್ಯಾಂಕಾಕ್ ಹೋಗಿದ್ರಿ. ಬ್ಯಾಂಕಾಕ್ ನಾನು ಬ್ಯಾಂಕಾಕ್ ಹೋಗಿದ್ಕೆನಕ್ಕೆ ನಿಮ್ಮ ಹತ್ರ ಇನ್ನು DVD, CD, ಪೆನ್ ಡ್ರೈವ್, ಟ್ರೈನ್ ಟಿಕೆಟ್ ಆಯ್ತಾ, ಬಸ್ ಟಿಕೆಟ್ ಆಯ್ತಾ ಅಂತ ಕೇಳ್ರಿ. ಹೌದೌದು, ಒಂದು ಒಳ್ಳೆ ಪ್ರಶ್ನೆ ಹೇಳಿ. ನೋಡಿ, ಹಾ. ಸಾಕ್ಷಿ ಇಲ್ದೆ ಮಾತಾಡಕ್ಕೆ ನಾನೇನ್ ನಿಂತರ ನಾಯಿ ನನ್ನ ಮಗನ? ಯಾವ ನಾಯಿ ನನ್ನ ಮಗ ಅಂತ ಅವ್ನ್ರಿ ಅವನು? ಆಲ್ ರೈಟ್, ಇಲ್ಲಿ ಪಕ್ಕ ಇದೆ, ಕ್ಲಾರಿಟಿ ಇದೆ. ಆ ನಾಯಿ ನನ್ನ ಮಗ ನೀವೇ ಅಂತ ಅವ್ರು ಹೇಳ್ತಾ ಇದ್ದಾರೆ. ನೀವ್ ಹೇಳಿ ಚಂದ್ರಪ್ರಭಾ. ನೋಡಿ, ನೀವು ಬ್ಯಾಂಕಾಕ್ಗೆ ಹೀರೋ ಫ್ಲೈಟ್ ಅಲ್ಲಿ ಹೋಗ್ಬೇಕಾದ್ರೆ ನಾನು ಇನ್ನೂ ಸೀಟಲ್ಲೇ ಕೂತಿದ್ದೆ. ಓ, ನೀವ್ ಯಾಕೆ 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 ಬ್ಯಾಂಕಾಕ್ ಹೋಗಿದ್ದು? ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಹಾ. ನನ್ನ ಹೆಂಡತಿ ಹತ್ರ ತುಂಬಾ ದುಡ್ಡು ಜಾಸ್ತಿ ಇತ್ತು. ಬ್ಯಾಂಕಾಕು ಅಂತಿದ್ಲು. ಹಾ. ನಾನು ಬ್ಯಾಂಕಾಕ್ಗೆ ಹೋಗಿ ದುಡ್ಡನ್ನ ಬ್ಯಾಂಕ್ ಹಾಕ್ತೆ. ಅಣ್ಣ, ಅವ್ನ್ ಸಿಕ್ಕಾಕ್ಸಕ್ ಹೋಗಿ ನೀನೇ ಸಿಕ್ಕಾಕೊಂಡ್ಬಿಟ್ಟಲ್ಲ. ಅಣ್ಣ, ಅವ್ನ್ ನಿನ್ ಶರ್ಟ್ ಬಿಚ್ಚಕ್ ಹೋಗಿ ಅವನ್ ಪ್ಯಾಂಟೆ ಬಿಚ್ಕೊಂಡ್ಬಿಟ್ಟ. ಇನ್ನೊಂದು ಮತ್ತೊಂದು ಪ್ರಶ್ನೆ ಮೂಡ್ತಾ ಇದೆ ವೀಕ್ಷಕರೇ, ನೀವು ಕೇಳ್ಬೇಕು. ಇವರು ಬ್ಯಾಂಕಾಕ್ ಹೋಗಿದ್ರು ಅಂತ. ಇಲ್ಲಿ ಎರಡೂ ಕ್ಷೇತ್ರದ ಮಂತ್ರಿಗಳು ಕೆಲಸ ಬಿಟ್ಟು ಬ್ಯಾಂಕಾಕ್ ಹೋಗಿದ್ದಾರೆ. ಯಾಕೆ ಹೋಗಿದ್ದಾರೆ? ನಾನ್ ಹೋಗಿಲ್ಲ ಕಣ್ರಿ, ಹೋಗಿರೋದು ಅವನು ಬ್ಯಾಂಕಾಕಕ್ಕೆ. ನೋಡ್ರಿ, ಸುಳ್ಳು ಮಾತಾಡಬೇಡಿ. ಯಾಕೆ ಅಂದ್ರೆ ನೀವು ಜನನಾಯಕರು, ನಿನ್ನ ನಂಬಿ ನಿನ್ನ ಗೆಲ್ಸಿದ್ದಾರೆ. ಮಾತಲ್ಲಿ ಒಳ್ಳೆ ಮಾತಿರ್ಬೇಕು, ಸತ್ಯ ಇರ್ಬೇಕು. ಮಾತಲ್ಲಿ ಸ್ವಲ್ಪ ಹಿಡ್ಕಟ್ಟಿಟ್ಟ ಮಾತಾಡ್ರಿ. ಈ ತರ ಮಾತಾಡ್ಬೇಡ್ರಿ. ಪ್ರಿಯ ವೀಕ್ಷಕರೇ, ನಿಮ್ಮ ಪ್ರೈವೇಟ್ ಚಾನೆಲ್ ನೆಚ್ಚಿನ ಕಾರ್ಯಕ್ರಮ ಮಾತಾಡ್ರಿ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ಬ್ರೇಕ್. ಕ್ಯಾಮ್ರಾ ಆಫ್ ಮಾಡ್ರೋ ಬೇಗ. ಒಂದ್ ನಿಮಿಷ ಬಂದಲ್ಲೋ, ಜಾಸ್ತಿ ಆಗ್ತಾ ಇದೆ. ಸುಮ್ನಿರ. ಕ್ಯಾಮ್ರಾ ಆಫ್ ಆಗಿದೆ ಅಂತ ಸುಮ್ಮನಿತ್ಕೋ. ಕ್ಯಾಮ್ರಾ ಆಫ್ ಆಗದ ಚಂದ್ರಣ್ಣ ಸಂತು. ಇನ್ನೇನೇ ಹೇಳಪ್ಪ, ಕ್ಯಾಮ್ರಾದ ಮುಂದೆ ನಾಟಕ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ ಕಣೋ. ಈ ಕ್ಯಾಮ್ರಾದ ಮುಂದೆನೂ ನಾಟಕ ಮಾಡ್ಬೇಕು, ಜನಗಳ ಮುಂದೆನೂ ನಾಟಕ ಆಡ್ಬೇಕು, ಬಹಳ ಕಷ್ಟ ಬಿಡು. ಅದಿರ್ಲಿ, ನಾವಿಬ್ರು ಬ್ಯಾಂಕಾಕ್ ಹೋಗಿರೋ ವಿಚಾರ ಇಲ್ಲೇ ಕೇಳ್ದೆ. ಗೊತ್ತಾಗ್ನಿಲ್ಲ ಕಣೋ, ಫ್ಲೋನ್ ನಲ್ಲಿ ಬಂದ್ಬಿಡ್ತು. ನೋಡ್ಲಿ, ಏನ್ ಹೇಳೋ ನಿಂದು ಕೆಲವೊಂದ್ಸಲ ನಾಯಿ ಬುದ್ಧಿನೇ ಇಷ್ಟ ಆಗಲ್ಲ. ಏನು? ಅದೇ ಹೋಸಲ ಗೆದ್ದಾಗ 30% ಕೊಡ್ತೀನಿ ಅಂದಿದೆ, ಬರೀ 15% ನಮ್ಮ ಸೆಕ್ರೆಟರಿ ಕೇಳಿ ಕೊಟ್ಟು ಕಳ್ಸಿದ್ದೆ. ತಲೆ ಕೆಡ್ಸ್ಕೊಬೇಡ, ಈ ಸರಿ ಟೆಂಡ್ರಲ್ಲಿ 30 ಕಡ್ಡಾಯಿ ಸೇರಿಸಿ 45 ಹಿಂಗೆ ಕೊಟ್ಬಿಡ್ತೀನಿ. ಸರಿ ಕಣಪ್ಪ, ನೀನ್ ಗೆಲ್ಲಿ ನಾನ್ ಗೆಲ್ಲಿ. ಟೆಂಡ್ರು ನಾನ್ ಗೆದ್ರೆ ನೀನು ಕೊಡ್ತೀನಿ, ನೀನ್ ಗೆದ್ರೆ ನಾನು ಕೊಡು. ನೋಡು, ನಾನು ನೀನು ಪಾರ್ಟ್ನರ್ ಅಂತ ಯಾವುದೇ ಕಾರಣಕ್ಕೂ ಜನಕ್ಕೆ ಗೊತ್ತಾಗದ್ ಬೇಡ. ಗೊತ್ತಾಗ್ಬಾರ್ದು. ಕ್ಯಾಮ್ರಾ ಮುಂದೆನೂ ಅಷ್ಟೇ ಭಯಂಕರ ನಾಟಕ ಆಡ್ಬೇಕು ನಾವು, ಹುಷಾರು. ಸರಿ. ಇದೇ ಖುಷಿಗೆ ಒಂದು ದೊಡ್ಡ ಪಾರ್ಟಿ ಮಾಡ್ಬಿಟ್ರೆ ಹೆಂಗೆ? ಮಾಡೋಣ. ಎಲ್ಲಿ ಮಾಡೋಣ? ಆದ್ರೆ ಲೋ ಶಿಷ್ಯ, ಯಾಕೋ ಬಂದೆ? ಎಡವಟ್ಟಾಗೋಯ್ತು ಸಾ. ಏನು ಆಯ್ತು? ಅಪಘಾತ ಆಗೋಯ್ತು ಸಾ. ಏನು ಭೂಕಂಪ ಆಯ್ತಾ? ಇಲ್ಲ. ಏನ್ ಸುನಾಮಿ ಆಯ್ತಾ? ಇಲ್ಲ. ಯಾವನ್ಗಾದ್ರೂ ಆಕ್ಸಿಡೆಂಟ್ ಆಯ್ತಾ? ಇಲ್ಲ. ಯಾವನಾದ್ರೂ ಸತ್ತು ಬಿದ್ನಾ? ಇಲ್ಲ. ಇನ್ನೇನಾಯ್ತು? ಹೊರಗಡೆ ಜನ ಚಪ್ಲಿ ಮೊಟ್ಟೆ ಎಲ್ಲ ಹಿಡ್ಕೊಂಡು ಪೊರಕೆ ಹಿಡ್ಕೊಂಡು ನಿಂತಿದ್ದಾರೆ. ಯಾಕಪ್ಪ? ಆವಾಗಲೇ ಇವ್ರಿಗೆಲ್ಲ ಕ್ಯಾಮ್ರಾ ಆಫ್ ಮಾಡುವಂದೆ, ಮಾಡ್ಲೇ ಇಲ್ಲ. ಎಲ್ಲ ಲೈವ್ ಅಲ್ಲೇ ನೋಡ್ಬಿಟ್ಟಿದ್ದಾರೆ. ಆಲ್ ರೈಟ್, ಈ ಒಂದು ಪೊಲಿಟಿಷಿಯನ್ ಪ್ಯಾನೆಲ್ ಡಿಸ್ಕಷನ್ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಗುರು ಕಿರಣ್ ಅವ್ರನ್ನ ನಾವು ಇದ್ರ ಬಗ್ಗೆ ಕೇಳಲೇಬೇಕಾಗತ್ತೆ. ಆಲ್ ರೈಟ್, ಹೇಳಿ ನಿಮ್ಮ ಅಭಿಪ್ರಾಯ ಹೇಳಿ. ನಿನ್ನೆ ಬಂದ ಮಾಹಿತಿ ಪ್ರಕಾರ ಇವತ್ತು ಈ ಸ್ಕಿಟ್ ಮಾಡ್ತಾರೆ ಅಂತ ನನಗೆ ಮೊದಲೇ ಮಾಹಿತಿ ಇತ್ತು. ಈ ಬಗ್ಗೆ ಒಂದು ಸ್ಪಷ್ಟವಾಗಿ ಗಮನಿಸಿದಾಗ, ಹೌದು, ನಾವು ಅದನ್ನ ಅವಲೋಕಿಸಿದಾಗ ಒಂದು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಹೇಳಿ. ಇದು ಕಾಮಿಡಿ ಅಲ್ಲ, ಇದು ಸತ್ಯ. ಖಂಡಿತವಾಗ್ಲೂ ಸತ್ಯವಾದ ಮಾತನ್ನ ಹೇಳಿದ್ದಾರೆ. ಇದು ಸತ್ಯವಾದ ಕಾಮಿಡಿ. ಯಾಕಂದ್ರೆ ನಾನು ಇದು ಮಾಡುವಾಗ ಯಾಕೆ ಮಧ್ಯೆ ಬ್ರೇಕ್ ಬರ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಫೈನಲ್ ಪಂಚ್ ಜೊತೆ ಕೊಟ್ಟರು. ಪೊಲಿಟಿಷಿಯನ್ ಭಾಷೆನ ತುಂಬಾ ಚೆನ್ನಾಗಿ ಯೂಸ್ ಮಾಡಿದ್ರಿ. ಅಂಡ್ ಚಿಲ್ಲರ್ ಡೆಫಿನೆಟ್ಲಿ ದ ಹೀರೋ ಆಫ್ ದ ಶೋ. ತುಂಬಾ ನ್ಯಾಚುರಲ್ ಆಗಿ ಆ ಪಕ್ಕಾ ಲ್ಯಾಂಗ್ವೇಜ್ ಇಟ್ಕೊಂಡು
ಐ ಥಿಂಕ್ ಹ್ಯಾವ್ ಟು ಕಂಗ್ರ್ಯಾಚುಲೇಟ್ ದ ರೈಟರ್ ಟು. ಐಡಿಯಾನು ಚೆನ್ನಾಗಿತ್ತು, ಭಾಷೆನೂ ಚೆನ್ನಾಗಿತ್ತು, ತುಂಬಾ ನ್ಯಾಚುರಲ್ ಆಗಿತ್ತು. ನನಗೆ ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು ಧನ್ಯವಾದಗಳು. ಆದರೆ ಈ ಸಂದರ್ಭದಲ್ಲಿ ಮಹಿಳಾ ಘಟಕದ ಅಧ್ಯಕ್ಷ ಆಗಿರತಕ್ಕಂತಹ ಮಯೂರಿ ಅವರನ್ನು ನಾವಿಲ್ಲಿ ಪ್ರಶ್ನೆ ಕೇಳಿದ್ರೆ ಅದು ತಪ್ಪಾಗುತ್ತೆ. ಹಾಗಾಗಿ ನಿಮ್ಮ ಒಂದು ಅಭಿಪ್ರಾಯ ಏನಿದೆ ಅದನ್ನ ನೀವು ಮುಕ್ತವಾಗಿ ಇಲ್ಲಿ ಹೇಳಲೇಬೇಕಾಗುತ್ತೆ. ಈ ಆಕ್ಟೇ ನೀವೇನು ಇದು ನ್ಯೂಸ್ ಚಾನೆಲ್ ಡಿಸ್ಕಷನ್ ಅಂತ ಇಟ್ಕೊಂಡಿದ್ರೋ ಅದ್ ನಿಜವಾಗ್ಲೂ ನನಗಿಷ್ಟ ನೋಡಕ್ಕೆ. ಚಂದ್ರಣ್ಣ ನೀವು ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ರಿ. ಸೊ ಏನಂತಾರೆ ಕ್ಯಾರೆಕ್ಟರ್ ಕಂಪ್ಲೀಟ್ ಇನ್ವಾಲ್ವ್ಮೆಂಟ್ ಅಲ್ಲಿ, ಆ ಲ್ಯಾಗ್ ಅಲ್ಲಿ, ಆ ಡೈಲಾಗ್ಸ್ ಪ್ರತಿಯೊಂದು ಸೂಪರ್. ಸೊ ನಿಮ್ಮಿಬ್ಬರು ಫೈಟ್ ನೋಡೋಕೆ ನನಗೆ ತುಂಬಾ ಇಷ್ಟ ಆಯ್ತು. ಮಂಜು ಅವರೇ ಹೇಟ್ ಅವ್ರಂಗೆ ಮಾಡಿದ್ರಿ, ಸಕ್ಕದಾಗಿ ಮಾಡಿದ್ರಿ. ಸೀರಿಯಸ್ಲಿ ಎಲ್ಲೋ ಒಂದ್ ಕಡೆ ನೋಡಿದೀವಿ ಅನ್ನೋ ಹಂಗೆ ಅನ್ಸ್ತು. ಓವರ್ ಆಲ್ ಎಂಜಾಯ್ಡ್ ದಿಸ್ ಆಕ್ಟ್. ಥ್ಯಾಂಕ್ ಯು ವೆರಿ ಮಚ್. ಇಲ್ಲೂ ಒಂದು ಕಣ್ಣ ಮುಚ್ಚಾಲೆ ಆಟ ನಡೀತಾ ಇದೆ. ಆದರೆ ಈ ಆಟ ನಮ್ಮ ಲ್ಯಾಗ್ ಮಂಜನಿಗೆ ಪೀಕಲ್ ಆಟನೇ ತಂದು ಬಿಡಿದೆ. ಹೇಗಿದೆ ಈ ಕಣ್ಣ ಮುಚ್ಚಾಲೆ ಆಟ ನೋಡಿ. ಸರಿ ರೀ, ಏನ್ರಿ ಬೆಳ್ಬೆಳ್ಗೆನೆ ಪ್ರೀತಿಗೆ ಬೆಳಗ್ಗೆ ಆದ್ರೇನು ರಾತ್ರಿ ಆದ್ರೇನೆ ಬಂದ್ಬಿಟ್ರು ಶೂರ. ಏನು ಅಂದ್ರೆ ನಮ್ಗೆ ಗಂಡ್ ಮಗು ಆದ್ರೆ ಅದನ್ನ ಡಾಕ್ಟರ್ ಮಾಡ್ಸಣ್ವಾ ಅಥವಾ ಇಂಜಿನಿಯರ್ ಮಾಡ್ಸಣ್ವೋ? ಮೊದ್ಲು ಡೆಲಿವರಿ ಮಾಡ್ಸಣ. ಮತ್ತೇನೆ ನೀನು ಬೆಳಗ್ಗೆಯಿಂದ ಸಂಜೆವರೆಗೂ ಇದೇ ವಿಷಯ ಮಾತಾಡ್ತಾ ಇರ್ತೀಯ. ಚಿನ್ನ ಬಾಯ್ಲೆ ಏನು ನೋಡೆ, ಹೂ ಮೇಲೆ ಮೊದ್ಲು ತುಂಬಿ ಕೂರ್ಬೇಕು ಕಣೆ, ಕೂತು ಮಕರಂದ ಈರ್ಬೇಕು. ಮುಖ ನೋಡ್ಕೊಂಡ್ರೆ ಮಕ್ಳಾಗಲ್ಲ. ಬಾ, ದೇವ್ರಿದಾನೆ ಬಾರೆ. ಏನ್ ದೇವ್ರಿಲ್ಲ ರೀ, ನಾನ್ ನಿಮ್ಗೊಂದು ವಿಷಯ ಹೇಳ್ಬೇಕು. ಹೇಳೆ. ಮೊದ್ಲು ನನ್ ಮೇಲೆ ಆಣೆ ಇಡಿ. ಇಲ್ಲ ಬೇಕಾರೆ ನನ್ ಮೇಲೆ ಆಣೆ ಇಟ್ಕೋತೀನಿ, ಆ ಕಲಾವಿದ್ರ ಮೇಲೆ ಬೇಕಾದ್ರೆ ಆಣೆ ಇಡ್ತೀನಿ. ನಾನ್ ನಿನ್ನ ಮೇಲೆ ಮಾತ್ರ ಆಣೆ ಇಡಲ್ಲ ಕಣೆ. ನೀವ್ ಆಣೆ ಇಡ್ತಿರೋ ಇಲ್ವೋ ಈಗ? ಆಯ್ತಮ್ಮ, ಆಣೆ ಇಡ್ತೀನಿ. ಆದ್ರೆ ಒಂದು, ನನಗ್ ಮಕ್ಳಾಗೋವರೆಗೂ ಹೊರಗಡೆ ಮರ್ಕೊಳ್ಳಿ, ನಾನು ರಥ ಮಾಡ್ತೀನಿ, ತೇರ್ ಎಳಿತೀನಿ ಅಂತ ಮಾತ್ರ ಹೇಳ್ಬಾರ್ದು. ಅದೇನಿಲ್ಲ ಅಂದ್ರೆ ಏನು ಅಂದ್ರೆ ಹೇಳೆ. ಅದೇನಂದ್ರೆ ಏನ್ ಹೇಳು ನೀಲ. ಏನಂದ್ರೆ ಒಂದ್ ವಾರದ ಮಟ್ಟಿಗೆ ಒಂದ್ ವಾರದ ಮಟ್ಟಿಗೆ ನನ್ನ ತವ್ರ ಮನೆಗೆ ಹೋಗ್ಬೇಕು ಅಂದ್ರೆ. ಏನು ವಾಯ್ಸ ಕೇಳಿಸ್ತಿಲ್ಲ? ಏನ್ರಿ ಮಾಡ್ತಿದ್ದೀರಾ? ಬಿಡೆ ನನ್ನ ನೀಲ, ಬಿಡೆ. ಮದುವೆ ಆಗಿ ಇಷ್ಟು ವರ್ಷ ಆಯ್ತು, ನಾನು ಏನಾದ್ರೂ ಕಡಿಮೆ ಮಾಡಿದ್ರ ನಿನಗೆ? ಇಲ್ಲಮ್ಮ. ಮತ್ತೆ ಯಾಕೆ ತವ್ರ ಮನೆಗೆ ಹೋಗ್ತೀನಿ ಅಂತ ಹೇಳ್ತಾ ಇದೀಯ? ಅಲ್ಲ, ಒಂದ್ ವಾರ ಅಷ್ಟೇ. ಅಯ್ಯೋ ರೀ, ಬಿಡ್ರಿ ಬಿಡ್ರಿ ಬಿಡ್ರಿ. ಸಾಯಿಸ್ಬಿಡು ನನ್ನ, ಸಾಯಿಸ್ಬಿಡು ನನ್ನ. ಈಗ ಅರ್ಥ ಆಯ್ತು ಕಣೆ, ನನ್ನ ಮೇಲೆ ನಿನಗೆ ಪ್ರೀತಿ ಕಡಿಮೆ ಆಗಿದೆ ನೀಲ, ಕಡಿಮೆ ಆಗಿದೆ. ಏನು ಅಂದ್ರೆ ಮೇಲ್ ಪ್ರೀತಿ ಹೆಂಗ್ ಮಾಡೋದು ನನ್ಗೆ ಗೊತ್ತಿಲ್ಲ ಅಂದ್ರೆ. ಚಿನ್ನ, ನೀನು ಕಲರ್ಸ್ ಕನ್ನಡ ಆದ್ರೆ ನಾನು ಅಗ್ನಿ ಸಾಕ್ಷಿ. ಇಲ್ಲ, ನೀನು ಟೈರ್ ಆದ್ರೆ ನಾನು ಟ್ಯೂಬು. ನೀನು ಮಜಾ ಟ್ಯಾಕಿಸ್ ಆದ್ರೆ ನಾನು ಮಜಾ ಭಾರತ. ಹಂಗಾರೆ ಕನ್ನಡಕ್ಕೆ ಹೋಗಿಲ್ಲ, ನಮ್ ಗುಟ್ಟೋ ಮಕ್ಕಳೇ ಕನ್ನಡದ ಕೋಗಿಲೆಗಳು. ನೀನು ಸರಿ ಆದ್ರೆ ನಾನು ತಪ್ಪು. ನಾನು ತಪ್ಪು ಮಾಡ್ತಾನೆ ಇರ್ತೀನಿ. ಅಂದ್ರೆ ನೀನ್ ತವ್ರ ಮನೆಗೆ ಹೋದ್ರೆ ನನ್ಗೆ ಅಡಿಗೆ ತಿಂಡಿ ಮಾಡಕ್ ಬರಲ್ವಲ್ಲ ನೀಲ. ರೀ, ಏನ್ರಿ ನೀವು? ನಾನು ಯಾವಾಗ್ಲೂ ಹೇಳ್ತಾನೆ ಇರ್ತೀನಿ, ನಿಮ್ಮನ್ ಬಿಟ್ಟು ಹೋದ್ರೆ ನಾನ್ ನಿಮ್ಮನ್ನ ಎಷ್ಟು ಮಿಸ್ ಮಾಡ್ಕೊಂತೀನಿ ಗೊತ್ತಾ? ಈಗ ಹೋಗ್ಲೇಬೇಕಾ? ಹ್ಞೂನಮ್ಮ. ನನಗ್ ನನ್ ನೀಲ ಬೇಕು ಬೇಕು. ಅದ್ಯಾಕೆ ಹಿಂಗ್ ಸಣ್ಣ ಹುಡುಗ್ರಂಗ್ ಹಠ ಮಾಡ್ತೀರಾ ನೀವು? ಹೋಗ್ಲೇಬೇಕಾ? ಹ್ಞೂನಮ್ಮ. ಹುಷಾರು. ಹ್ಞೂನಮ್ಮ. ಏನಾದ್ರಿ? ನಡ್ಕೊಂಡು ಹೋಗ್ತೀಯನ ನೀನು? ಹ್ಞೂನಮ್ಮ. ಅಯ್ಯೋ ರಾಮ, ನನ್ನ ಹೆಂಡತಿ ಸಾ. ಆಟೋ ಆಟೋ, ಆ ನಾಗರಬಾಯಿವರೆಗೂ ಬಿಟ್ಬಿಡಿ. ಅವಾಗ ವಿಡಿಯೋ ಕಾಲ್ ಮಾಡ್ತಾ ಇರೇ. ಹ್ಞೂನಮ್ಮ. ಹಲೋ, ಇಷ್ಟು ಬೇಗ ಫೋನ್ ಮಾಡ್ಬಿಟ್ಟಲ್ಲ ನೀನು? ಈಗ ತಾನೇ ನನ್ನ ಹೆಂಡತಿ ತವ್ರ ಮನೆಗೆ ಹೋದ್ಲು. ಎಲ್ಲಿದ್ಯೋ ಅಲ್ಲೇ, ಹೆಂಗಿದ್ಯೋ ಹಂಗೆ, ಕಣ್ಣು ಮುಚ್ಚಿ ಬೀಳೋದ್ರೊಳಗೆ ನಾನು ಕಣ್ಣು ಮುಂದೆ ಇರಬೇಕು. ಸುಕನ್ಯಾ, ರಾಜೇಶ್, ನೀನು ಸುಕನ್ಯಾ, ಹೋಗ್ರಿ ನೀವು. ಯಾವಾಗ್ಲೂ ಒಂಟಿಯಾಗಿದ್ದಾಗ್ಲೇ ನನ್ನನ್ನು ಕರೆಸ್ತೀರಾ. ಚಳಿಯಾದಾಗ ಹೊಚ್ಕೊಳಕ್ ನಾನೇನ್ ಸ್ವೆಟ್ರಾ?
ಸುಕನ್ಯಾ ನೀನು ಸ್ಪೆಕ್ಟ್ರ್ ಅಲ್ಲ ಮತ್ತೆ ಪೆಟ್ರೋಲು ಮಿತವಾಗಿ ಬಳಸ್ಬೇಕಷ್ಟೇ. ಏನಾಯ್ತು ಕೈಯಲ್ಲಿ ಆಪಲ್ಲು? ಗೊತ್ತಿಲ್ವಾ? ಇಲ್ಲಪ್ಪ. ರವಿಚಂದ್ರನ್ ಸಿನಿಮಾ ನೋಡಿಲ್ವಾ? ಅದ್ರಲ್ಲಿ ಸೊಂಟದ ಮೇಲೆ ಸೊಂಟದ ಮೇಲೆ ಆಪಲ್ ಎಸಿತಾರಲ್ಲ, ಹಂಗೆ ಹಂಗೆ ನೀವು ಎಸಿರಿ. ಸೊಂಟದ ಮೇಲೆ ಎಲ್ಲಿ ಸೊಂಟ ತೋರ್ಸು. ನೀವ್ ಯಾವಾಗ್ಲೂ ಹಿಂಗೆ ಗೋಲ್ ಹಾಕಕ್ಕೆ ಬರಲ್ಲ, ಮಿಸ್ ಮಾಡ್ತಾನೆ ಇರ್ತಾನೆ. ಅವ್ರು ಇನ್ನೊಂದ್ ಮಾಡ್ತಾರೆ ಗೊತ್ತಾ? ಏನು? ಬೇಡ ರಾಜೇಶ್, ಬೇಡ ರಾಜೇಶ್, ರಾಜೇಶ್ ಬೇಡ ರಾಜೇಶ್. ದ್ರಾಕ್ಷಿನಾ? ಇವೆಲ್ಲ ನಂಗೇನಾ? ಇಲ್ಲಪ್ಪ. ಮತ್ತೆ ನಿನಗೊಂದು ನನಗೊಂದು. ಎಲ್ಲಿ ಮಾಡು. ಹೋಗ್ರಿ ನೀವು. ಅಯ್ಯೋ ಬೇಜಾರ ಬೇಡ, ತಗೋ. ಹೋಗ್ರಿ ನೀವು, ಬರೀ ತಮಾಷೆ ಮಾಡ್ತೀರಿ. ಇಲ್ಲ ಈ ಸರ್ ನಿನ್ಗೆ ತಗೋ. ನೋಡೆ, ನನ್ನ ಹೆಂಡತಿ ತವ್ರ ಮನೆಗೆ ಹೋಗಿದ್ದಾಳೆ, ಒಂದು ವಾರ ಆದ್ರೂ ಬರಲ್ಲ. ಈಗ ಡೋರ್ ಹೊಡಿತಾ ಹೊಡಿಲಿ ಬಿಡು. ಒಂದು ನಿಮಿಷ ಇರು. ಬೆವರು ಕಡೆ ಮೂಡಲ್ಲೇ ಇರ್ಬೇಕು. ಸರಿ ಬೇಗ ಬಾ. ಬಾಯ್ ರಾಜೇಶ್, ಇವಾಗ ಮೂಡ್ ಬಂತ? ಇಲ್ಲಪ್ಪ, ಹೋಯ್ತು. ಯಾಕೆ? ನನ್ನ ಹೆಂಡತಿ ಬಂದಿದ್ದಾಳೆ. ಹೆಂಡ್ತಿನ? ಒಂದ್ ವಾರ ಬರಲ್ಲ ಅಂತ ಹೇಳಿದ್ಯಲ್ಲೋ? ಅವ್ಳು ಬರೋದ್ ನನಗೇನು ಕನಸು ಬಿದ್ದಿತ್ತಾ? ಮತ್ತೆ ಇವಾಗ ಏನ್ ಮಾಡೋದು? ಅಷ್ಟು ಬಚ್ಚಿಟ್ಕೊಳ್ಳಿ. ರಾಜೇಶ್, ನಿನ್ ಹೆಂಡತಿ ಬಂದ್ರೆ ನಾನು ಇಲ್ಲಿ ಬಚ್ಚಿಟ್ಕೊಂಡಿದ್ದೀನಿ ಅಂತ ಹೇಳ್ಬೇಡ. ರಾಜೇಶ್, ಈ ಟೈಮಲ್ಲಿ ರೊಮ್ಯಾನ್ಸ್ ಬೇಕಿತ್ತ ನಿನಗೆ? ರಾಜೇಶ್, ನಾನ್ ಬಂದಿಲ್ಲ. ಏನು ಅಂದ್ರೆ ಯಾಕ್ರಿ ಬಾಗಿಲು ತೆಗಿಯಕ್ಕೆ ಇಷ್ಟೊಂದು ಯಾಕ್ರಿ ಲೇಟ್ ಮಾಡಿದ್ರಿ ನೀವು? ಅದು 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 ಬಾತ್ರೂಮ್ಗೆ ಹೋಗಿದ್ದೆ. ಅದನ್ಯಾಕೆ ಇಷ್ಟೊಂದು ಮೆಲ್ಲಿಗೆ ಹೇಳ್ತಿದ್ದೀರಾ? ಹೌದಲ್ವಾ? ನಾನು ಬಾತ್ರೂಮ್ಗೆ ಹೋಗಿದ್ದೆ. ನಾನಿಲ್ಲ ಅಂದ್ರೆ ಸಾಕು, ಬರೀ ಬಾತ್ರೂಮ್ ಅಲ್ಲೇ ಇರ್ತೀರಾ ನೀವು. ಹೋಟೆಲ್ ಅಲ್ಲಿ ತಿಂತೀರಾ, ಹೊಟ್ಟೆ ಕೆಡಿಸ್ಕೊತೀರಾ. ಅದಿರ್ಲಿ ಬಿಡೆ, ಇದನ್ನ ಹೇಳ್ದೆ ಬಂದ್ಬಿಟ್ಟಿದ್ಯಾ ನೀನ್. ಹಿಂಗ್ ಬಂದ್ಬಿಟ್ರೆ ನಾನು ಬೇರೆ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ಕಣೆ. ಅಂದ್ರೆ ಊಟ ತಿಂಡಿ ಎಲ್ಲ ಹೋಟ್ಲಲ್ಲಿ ಹೇಳಿದ್ದೆ ಅಂದೆ. ಅದಕ್ಕೆ ತಲೆ ಕೆಡಿಸ್ಕೊಳ್ತೀರಿ? ಕ್ಯಾನ್ಸಲ್ ಮಾಡಿದ್ರೆ ಆಯ್ತಪ್ಪ. ಕ್ಯಾನ್ಸಲ್ ಅಂತ ಕಣೆ. ಕ್ಯಾನ್ಸಲ್? ಏನಂದ್ರಿ? ಹೌದೌದು, ಎಲ್ಲ ಕ್ಯಾನ್ಸಲ್ ಮಾಡ್ಬಿಡಿ. ನನ್ನ ಹೆಂಡತಿ ಬಂದ್ಬಿಟ್ಟಿದ್ದಾಳೆ. ಹಂಗಂದ್ರ? ಹಚ್ಚಿನ ಏನು? ನೀಲ, ಹಾ. ಊರ್ಗ್ ಹೋಗ್ತೀನಿ ಅಂತ ಹೋಗಿ ಈಗ್ಲೇ ಬಂದ್ಬಿಟ್ಟಿದ್ಯಲ್ಲೇ. ಒಂದ್ 15 ದಿನ ಇದ್ದು ಶ್ರಾವಣ ಗೀವಣ ಕಳ್ಕೊಂಡು ಅಪ್ಪನ ಜೊತೆ ಆರಾಮಾಗಿ ಬರ್ಬೋದಾಯ್ತಮ್ಮ. ನಾನು ಹಂಗ ಅನ್ಕೊಂಡೆ ಹೋದಿರಿ. ಇನ್ನೇನ್ ಬಸ್ ಒಳಗ್ ಕಾಲ್ ಇಡ್ಬೇಕಾಗಿತ್ತು, ಅಷ್ಟಲ್ಲ ಅಪ್ಪ ಕಾಲ್ ಮಾಡ್ದ. ಅಯ್ಯೋ ರಮ್ಮ, ಏನಾಯ್ತಂತೆ? ವಾಂತಿ ಬೇದಿ ಬಂದು ಏನು ಸತ್ಕಿತ್ತು ಹೋದ್ರೆ ಹೆಂಗೆ? ಅದಲ್ಲ ರೀ, ಮಳೆಗಾಳಿ ಜೋರಾಗಿ ಮನೆನೆ ಕೊಚ್ಕೊಂಡು ಹೋಗ್ತಾ ಇದೆ ಅಂತರಿ. ಅದಕ್ಕೆ ಇನ್ನು ನಾರಲ್ಲಿ ನಾನ್ ಬರ್ತೀನಿ, ನೀನ್ ಯಾಕೆ ಬರ್ತೀಯಾ ಅಂದ್ರು. ಅಂದ್ರೆ ನಿಮ್ಮ ಅಪ್ಪ ಅವ್ವ ಅಂದಿವಿ. ಪಗಣಿಗೂಟ ಅಂತ ಕೇಳಿದ್ದೆ. ಮೇಬಿ ಇದೇ ಇರ್ಬೇಕು. ಮಗಳೇ, ಏನ್ ಖುಷಿ ವಿಷಯನ? ಊರ್ಗೆಲ್ಲ ಸ್ವೀಟ್ ಹಂಚಲಾ? ಅಮ್ಮ, ಅಯ್ಯೋ 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 ಬಾವ, ನಿಮ್ ಮಗಳನ್ನ ಹಚ್ಕೊಂಡೆ ಹೋಗ್ತಾ ಇದ್ದಾಳೆ. ಬಾವ, ಮಂಚದ ಮೇಲೇನೆ ಕೂತಿದ್ದೀರಿ? ಅಂದ್ರೆ ಮಂಚದ ಮೇಲೆ ಕುಸನ್ ಐತೆ, ಕೂಸ್ಬೇಕಾ? ಹೊಳಿ ಅಂದ್ರೆ ನನ್ನ ಹೆಂಡತಿ ಹಿಂಗಂದ್ರೆ ಮಗು ಬರುತ್ತೆ, ಆಮೇಲೆ ಮಗು ಬರುತ್ತೆ. ನಿಮಗೆ ಎಲ್ಲೋ ಸೌಂಡ್ ಬರ್ತೈತಲ್ಲ. ಸೌಂಡ್ ಎಲ್ಲೂ ಇಲ್ಲ, ಬೇಕಂದ್ರೆ ಕುಣಿರಿ. ಸೌಂಡ್ ಬಂತ? ಇಲ್ಲ. ಬರಲ್ಲ. ಏನಾಯ್ತು? ಏನು ಇಲ್ಲ, ಖುಷಿ. ನೀವು ಬಂದಿರೋ ಖುಷಿ ಮಾವ, ಖುಷಿ. ಮಾವ, ಎಷ್ಟೊತ್ತು ಅಂತ ಕೂರ್ತೀರಿ? ಮಂಡಿ ನೋವುತ್ತೆ, ಬೇಗ ಇಳಿರಿ. ಮಂಚ ಕುಸನ್ನು ಅಂತೀನಿ. ಅಯ್ಯೋ ಇಳಿರಿ ಮಾವ. ಇಳಿರಿ ಮಾವ, ಬೇಗ ಬನ್ನಿ. ಅತ್ತೆ, ನೀವು ಬನ್ನಿ ಅತ್ತೆ. ಅಯ್ಯೋ, ಅಲ್ಲಿ ನೋಡಿ, ಅದು ಸಖತ್ತಾಗಿದೆ ಅದು. ಲೇ, ಅಲ್ಲೇನಾರು ಕಾಣ್ತೈತಾ? ಏನು ಕಾಣಿಸ್ತಿಲ್ಲ. ಮತ್ತೇನ್ ನೋಡಕ್ ಹೇಳ್ದ? ಹೌದಲ್ವಾ? ಅಪ್ಪ
ಅಮ್ಮ ಅತ್ತೆ ಬಂದಾಗ್ಲಿಂದ ನಿಂತ ಇದ್ರಲ್ಲ ಕೂತ್ಕೊಳ್ಳಿ, ಮನೆ ಮರ್ಯಾದಿಲ್ವಾ? ಅಳಿ ಅಂದ್ರೆ ಇಲ್ಲಿ ಬಂದಾಗ ಸೀಟಲ್ಲಿ ಕುಸನಿತ್ತು, ಪುಷ್ ಬ್ಯಾಕ್ ತರ ಆಡ್ತಾ ಇತ್ತು. ಅಯ್ಯೋ ಮಾವ, ನೀವು ಸೂತಿಂದ ಬಂದು ಏನೇನೋ ಮಾತಾಡ್ತಿದ್ದೀರಾ, ಕಾಪಿ ಕೊಡಿ ಅವ್ರಿಗೆ. ಅಮ್ಮ ತಗೊಳ್ಳಿ. ಶಿವ ಶಿವ ಪರಮಾತ್ಮ. ಆದ್ರೂ ಅಳಿ ಅಂದ್ರು ಮಗಳನ್ ಬಾಳ ಚೆನ್ನಾಗಿ ನೋಡ್ಕತ್ತಾರ. ಏನೇ ಹೇಳು, ಬಂಗಾರ ಬಂಗಾರ ನೋಡ್ದಂಗ್ ನೋಡ್ಕೊತಾರೆ ರೀ. ದೂರು ಮಗಳೇ, ಇದೇನಿದು ಹಿಂಗ್ ಸೀರೆ ಉಟ್ಕೊಂಡು ಹೋಗಿ ಹಿಂಗ್ ಚೂಡಿದಾರ್ ಹಾಕೊಂಡ್ ಬಂದ್ಬಿಟ್ಟೆ? ಮಗಳೇ, ಅರುಳಿ ಮರನ ದಿನಕ್ಕೆ ಎಷ್ಟು ಸರಿ ಸುತ್ತೀಯ? 20 ಅಂದ್ರೆ 22 ಸಲ ಸುತ್ತಾಳಂತೆ. ಪಿಚ್ಚೆ ಮೋಡ್. ನನ್ನ ಮಕ್ಳು ಬಾಡಿ ಹಾಕೋ ವೇರಿಯೇಷನ್ ಐತಲ್ಲ. ಹೌದು, ಬೇರೆ ಹಾಕ್ತತೆ. ಬಟ್ಟೆ ಅಂದ್ಮೇಲೆ ತೆಳ್ಳಗಿರ್ತವೆ, ದಪ್ಪಗಿರ್ತವೆ, ಡಿಫ್ರೆನ್ಸ್ ಕಾಣ್ತಾವ. ನಮ್ ಕಷ್ಟ ನಮ್ಗೆ ಸುಮ್ಮನೆ ಕೂತ್ಕೊಂಬವ. ಈಗ್ಲೇ ತಲೆ ಕೆಟ್ಬಿಡತ್ತೆ ನಮಗೆ. ಅಪ್ಪ ಅಮ್ಮ. ಮಗಳೇ, ಹೊಳಿ ಅಂದ್ರ ಜೊತೆ ಈಗ ತಾನೆ ಹಿಂಗೋದ, ಇದೇ ನಾವು ಈ ಕಡೆಯಿಂದ ಬರ್ತಾ ಇದೀಯಾ? ನೀಲ ಏನ್ ಹೇಳ್ತಾ ಇದಾರೆ ನಿಮ್ಮವ? ನಮ್ಮವ. ಮಗಳೇ, ನನಗೆ ಯಾಕೋ ಆ ಬೀರುಲಿ ಯಾರೋ ಇದಾರೆ ಅಂತ ಡೌಟು. ಅಂದ್ರೆ ನಿಮಗೇನು ಈ ಬೀರುನಲ್ಲಿ ಯಾರೋ ಇದಾರೆ ಅಂತ ಅನ್ಕೋತಾ ಇದೀರಾ? ಹೌದು ತಾನೆ? ನಿಮಗ್ ಡೌಟ್ ಇದ್ರೆ ಬಂದು ಚೆಕ್ ಮಾಡ್ಕೊಳ್ಳಿ. ಹೌದಾ? ಒಂದು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ರಲ್ಲ ಮಾವ. ಚೆಕ್ ಮಾಡ್ಕೊಳ್ಳಿ. ಯಾರು ಇಲ್ವಲ್ಲ? ಹಲೋ, ಏನಾಗಿದೆ? ನಮ್ಮ ಹೊಳಿ ಅಂದ್ರೆ ಯಾರನ್ನ ಕರ್ಕ ಬಂದವ್ರಂತೆ, ಹುಡುಕ್ತಾ ಇವ್ನಿ. ಹೌದಾ? ನಿಮ್ಮ ಮಳಿನೇ ಕೇಳ್ಬೇಕು ತಾನೇ? ಯಾಕೆ ಮಾವ ಈ ಕಡೆ ನೋಡ್ತಾ ಇದ್ರ? ಹುಡುಕಿ, ಅಲ್ಲೆಲ್ಲಾದ್ರೂ ಇರ್ಬೇಕು, ಹುಡುಕಿ. ಅಪ್ಪ ಇಲ್ಲಿ ಏನು ಇಲ್ಲಪ್ಪ. ಇಲ್ಲ, ಎಲ್ಲಿ ಕಾಣಿಸ್ತಿಲ್ವಲ್ಲ. ನೀವು ಸುಮ್ನೆ ತಲೆ ಕೆಡ್ಸ್ಕೊಳ್ತೀರಾ ನೀವು. ಸಿಕ್ಕಿದ್ರೇನೆ? ಇಲ್ಲ. ಸಿಕ್ಕಿದ್ರಾ? ಇಲ್ಲ ರೀ, ನನ್ ಶ್ರೀರಾಮಚಂದ್ರನ್ ಅಂತ ಗಂಡನ ಮೇಲೆ ಅನುಮಾನ ಪಡ್ತೇನೆ. ಆದ್ರೂ ಯಾಕೋ ನಂಗ್ ಡೌಟ್ ಅಲ್ಲ. ತಪ್ಪಾಯ್ತು ಅಂದ್ರೆ ಸುಮ್ನಿರಪ್ಪ ನೀನು. ಸುಮ್ನಿರಿ. ಅಮ್ಮ, ದಣ್ಕೊಂಡ್ ಬಂದಿದ್ಯಾ? ತಗೋ, ಈ ಸೀರೆ ಹೋಗಿ ಚೇಂಜ್ ಮಾಡ್ಕೊಂಬ. ಆ ಸೀರೆ ಬದಲಾಯಿಸು. ಆಯ್ತು ಬಿಡಯ್ಯವ್ವ. ಅತ್ತ ಏನಪ್ಪ? ಇರಿ, ನಾನು ಬರ್ತೀನಿ. ಅಂದ್ರೆ ನಾನು ಬಂದು ರೂಮ್ ತೋರಿಸ್ತೀನಿ ಅಂದೆ. ನಾನ್ ಕಾಂದೆ ಇರೋ ರೂಮ, ನಾನು ಹೋಗ್ತೀನಿ. ಬರ್ಲ ಅಯ್ಯೋ, ಹಂಗಲ್ಲತ್ತೆ. ನೋಡು, ಈ ಸೀರೆ ಇದೆಯಲ್ಲ, ಇದು ಇರ ಬಾರೆ. ಸೀರೆ ಸೀರೆ ಬಾರೆ. ಅದು ನೋಡು, ಇಲ್ಲಿಂದ ಕೆಳಗೆ 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 ಅಂದ್ರೆ ಕೆಳಗಡೆ ಬಾರ್ಡರ್ ಸಖತ್ತಾಗೈತೆ ಎಂದೆ. ಸೀದಾ ಮಂಚದವರೆಗೂ ಹೋಗುತ್ತೆ. ಮಂಚದವರೆಗೂ ಅದೇ ಹೆಂಗ್ ಹೋಗುತ್ತೆ? ಹಿಂಗೆ ಹಿಂಗೆ ಸೀದಾ ಹೋದ್ರೆ ಇಲ್ಲಿವರೆಗೂ ಹೋಯ್ತದೆ. ಅಯ್ಯೋ, ಅದೆಲ್ಲ ಬಿಡಿ, ಕೊಡಿ ಇಲ್ಲಿ. ಅಲ್ಲ, ನನ್ಗೆ ಯಾಕೋ ತುಂಬಾ ಡೌಟು. ಮನೆಯೊಳಗೆ ಯಾರೋ ಅವ್ರೆ ಏನಿದ್ದಾರೆ ಮಾವ? ಮನೇಲಿ ನಮ್ಮನ್ ಬಿಟ್ರೆ ಬೇರೆ ಯಾರು ಇಲ್ಲ. ಬೇಕಾದ್ರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಅಲ್ಲ ರೀ, ಅದಕ್ಕೆ ಚೆಕ್ ಮಾಡ್ಕೊಳ್ಳೇನಿಲ್ಲ. ಬಾರಮ್ಮ ನೋಡೋಣ. ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ ಮಾವ. ನಾನು ಹೋಗಲ್ಲ, ಹೊರಗಡೆಗೆ ಹೋಗ್ತೀನಿ. ಹಾಳಾಗ್ ಹೋಗು. ಈಗ ಹಾಕ ಬರ್ತೀನಿ. ಬೇಗ ಬರ್ರೆ. ರಾಜೇಶ್, ಇವಾಗ ಮೂಡ್ ಬಂತ? ಬೆಂಕಿಕ್ಕ ಮೂಡಂತೆ ಮೂಡು. ನನ್ನ ಪರಿಸ್ಥಿತಿ ನನಗಂದ್ರೆ ಬಾ. ರಾಜೇಶ್, ನೀನ್ ಚೆನ್ನಾಗಿ ಸ್ವಿಚ್ ಆಗ್ತೀಯ. ಎಲ್ಲಿ? ಫ್ರಿಡ್ಜ್ ಕೂತ್ಕಳೆ. ಇಲ್ಲ, ಕೂತ್ಕ, ಬೇಗ ಬೇಗ. ಅಮ್ಮ, ಯಾರಿಲ್ಲಮ್ಮ ಇಲ್ಲಿ. ಹೌದು ಕಣಮ್ಮ, ಯಾರು ಇಲ್ಲ. ಮಗಳೇ, ಹೊರಗಡೆಗೆ ಬೀಗನು ಐಕ ಬಂದ, ಹೊರಗೆ ಯಾರು ಇಲ್ಲ. ನೋಡಿ ಸರ್, ನನ್ನವರೇ ನನ್ನ ಮಾತು ನಂಬ್ತಾ ಇಲ್ಲ. ನನ್ನವರೇ ನನಗೆ ಮೋಸ ಮಾಡ್ತಾ ಇದ್ದಾರೆ. ಏನು ಅಂದ್ರೆ ಇಲ್ಲ. ಅಲ್ಲ ರೀ, ನೀವು ಅಲ್ಲ ಮಗಳೇ, ನನಗೆ ಯಾಕೋ. ಅಮ್ಮ, ನೀನ್ ಸುಮ್ನಿರು, ಏನು ಮಾತಾಡ್ಬೇಡ ನೀನು. ಆದ್ರೂ ನನಗೆ ಯಾಕೋ ಡೌಟು ಕಣಮ್ಮ. ಮಗಳೇ, ನೀನ್ ಅನ್ಕೊಂಡಂಗ ಏನು ಇಲ್ಲ ಕಣಮ್ಮ ಇಲ್ಲಿ. ಗೊತ್ತಾಯ್ತು, ಈಗ ಗೊತ್ತಾಯ್ತು. ಅಪ್ಪ, ಏನ್ ಗೊತ್ತಾಯ್ತು? ನೀರ್ ಯಾಕೆ ಕೋಲ್ಡ್ ಇಲ್ಲ ಅಂತ ಹುಚ್ಚಾಕದಲ್ವಾ ಬೆಳಿಗ್ಗೆ? ಅಪ್ಪ, ನಿಂತ್ಕೊಳ್ಳಿ. ಫ್ರಿಡ್ಜ್ ಡೋರ್ ಕ್ಲೋಸ್ ಮಾಡೋದಲ್ವಾ? ರೀ, ಅಲ್ಲ ನೀವು ಬೇಜಾರ್ ಮಾಡ್ಕೋಬೇಡಿ ಅಂದ್ರೆ. ಆದ್ರೂ ನನಗೆ ಯಾಕೋ ಏನಿಲ್ಲ, ಟೈಮ್ ವೇಸ್ಟ್ ಮಾಡ್ತಾ ಇದ್ದೇನೆ. ಟೈಮ್ ವೇಸ್ಟ್ ಆಯ್ತು. ಫಸ್ಟ್ ಹೋಗಿ ಅಡಿಗೆ ಮಾಡು. ಆಯ್ತು ರೀ, ಹೋಗು. ಅಡಿಗೆ ಮಾಡ್ತೀನಿ. ಅತ್ತೆ, ಏನಪ್ಪ? ನೀನ್ ಇಲ್ಲಿ ಗೆಣಸ್ ಹಚ್ಚುತ್ತೀಯಾ? ಒಳಗಡೆ ಹೋಗಿ ಬೀಟ್ರೂಟ್ ಹಚ್ಚು. ಆಯ್ತು ಬಿಡು. ಅಯ್ಯ, ನೀನ್ ಮಕನ ತೊಳ್ಕೊಂಡು ಅಡಿಗೆ ಮಾಡು. ಆದ್ರೂ ನಂಗೆ ಡೌಟು. ಅಲ್ಲ, ಬಂದ ಕುಸನ್ ಇತ್ತು, ಇವಾಗ ಕುಸನ್ ಇಲ್ವಲ್ಲ ಅಂತ.
ಯಾರಿದು ಹುಡುಗಿ? ಮಾವ ಇದು ಬೊಂಬೆ. ಗೊಂಬೆ ಮತ್ತೆ ನಡುತ್ತೈತೆ. ಅದು ಬ್ಯಾಟ್ರಿ ಲೋ ಆಗಿದೆ. ಬ್ಯಾಟ್ರಿ ಲೋ ಮತ್ತೆ ತಲೆ ಮೇಲೆ ಕೂತ್ಲದೆ. ಬಿಗ್ ಹಾಕಿದ್ದಾರೆ. ವಿಗ್ಗು ಹಾಕಿದಾರಂತೆ. ನನ್ಗೆ ಯಾಕೋ ಡೌಟ್ ಅಲ್ಲ. ನಿಮ್ ಡೌಟ್ ಇದ್ರೆ ಈ ಕೈ ಮುರಿದಿ. ಎಲ್ಲ ಸರಿ ಐತೇನೆ ಅಂದ್ರೆ ಎಲ್ಲ ಸರಿ ಐತೆ ಅಂತ ಕೇಳ್ತಾ ಇದೀನಿ. ಬಾರೆ 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 ಬಾರೆ. ಇದು ಗೊಂಬೆ, ನಾನ್ ನಂಬೇಕು, ನೀನ್ ನಂಬಿಸ್ತಾ ಇದ್ಯಾ? ಯಾವನ ಹತ್ರ ಹೇಳ್ತಾ ಇದ್ಯಾ? ಪ್ಲೀಸ್ ಅಂತೆಲ್ಲ ನಂಬಿ, ನಾನು ನಿಜವಾಗ್ಲೂ ಗೊಂಬೆನೆ. ನನ್ನ ಮಗಳು ಕರ್ಕ ಬರ್ತೀನಿ, ಅವಳಿಗೆ ನಂಬ್ತು. ಈಗ ಐತೆ ನಿನ್ಗೆ ಮಗಳ. ಬಾರ ಬಾಯಿಲಿ. ಏನಪ್ಪ ಏ ಬಾಯಿಲಿ. ಯಾಕೆ ಹಂಗ್ ಮಾಡ್ತಿದ್ದೀರಾ ನೀವು? ಏ ಬಾರ ಬಾಯಿಲಿ ಬಿರ್ನೆ. ಇಲ್ಲಿ ಗೊಂಬೆ ತಂದ್ಬಿಟ್ಟು ನಿನ್ ಗಂಡ ಬಾರ ನಾನ್ ಕಾಡ್ತಾವನೆ. ಗೊಂಬೆ ಗೊಂಬೆ ಏನಪ್ಪ ಅವಳಿ ಅಂದ್ರೆ ಇಲ್ಲಿ ಗೊಂಬೆ ಇತ್ತಲ್ಲ, ಗೊಂಬೆ ಇಲ್ಲ. ಯಾವ ಗೊಂಬೆ ಮಾವ? ಕ್ಯಾಟ್ ವಾಕ್ ಮಾಡಿಸ್ತಿದ್ರಲ್ಲ ಆ ಗೊಂಬೆ. ಇಲ್ಲ ಏನಾಗಿದೆ ನಿಮ್ಮ ಅಪ್ಪಂಗೆ? ಅಪ್ಪ ಇಲ್ಲಿ ಆ ತರದ್ ಯಾವ್ದು ಇಲ್ಲ. ಮಗಳೇ ಇಲ್ಲೇ ಇತ್ತು ಕಣೋ ಗೊಂಬೆ. ಬಂದಾಗಿಂದ ಯಾಕೆ ಹಂಗ ಆಡ್ತಿದ್ದೀರಾ? ನಾವ್ ಬಂದಾಗಿಂದ ಯಾವ ಗೊಂಬೆನೂ ಇಲ್ಲ ಇಲ್ಲಿ. ನೀವಾದ್ರೂ ಹೇಳತ್ತಾನೆ. ಅಯ್ಯೋ, ನೀಲ ಊಟ ಮಾಡಿದ್ರಾ? ಹಾ ಮಾಡಿದ್ವಿ. ತಗೊಳ್ಳಿ ಚಾಪೆ ಮಲ್ಕಳಿ. ಬರೇ ಮಲ್ಗನ್ ಬಾ. ಅಳಿ ಅಂದ್ರೆ ಆಷಾಢ. ನೀನ್ ಮಲಿಕ ಶ್ರಾವಣ. ಲೇ ಯಾವನಾರು ಒಳಗಿದ್ರೆ ಕದ್ಗಿದ್ದು ಹೋಗ್ಬಿಟ್ಟನು. ಹುಷಾರಾಗಿ ಬಿಗತ್ಕಿ ಭದ್ರವಾಗಿಡ್ಕ. ಗೊತ್ತಾಯ್ತಾ? ಆಯ್ತು ಬಿಡಿ. ಬಾರೇ ರೀ ಸುಮ್ನೆ ಮಲ್ಕೋಳೆ ಅಂದ್ರೆ. ರಾಜೇಶ್, ನೀನ್ ಚೆನ್ನಾಗಿ ಸ್ವಿಚ್ ಮಾಡ್ತೀಯ. ಸ್ವಚ್ಛ ಮಾಡ್ತೀನಿ. ಬೆಳಿಗ್ಗೆಯಿಂದ ಬರೀ ಬಚ್ಚಿಟ್ಕೊಳ್ಳೋದೇ ಆಗಿದೆ. ಇವಾಗ ಫ್ರೀ ಆದ್ಯಲ್ಲ, ಇವಾಗ ಏನಾದ್ರು ಮಾಡೋಣ. ಏನಾದ್ರು ಮಾಡೋಣ. ಮೆಟ್ಟ ತಗೊಂಡು ಹೊಡಿಬೇಕಂತ. ಅಲ್ಲಿಂದ ಮತ್ತೆ ಬೀಗ ಇಟ್ಕೊಂಡು ನೀನ್ ಆಚೆ ಕಳಿಸ್ತೀನಿ. ತಿರುಗಿ ಯಾವಾಗಾದ್ರೂ ಕರಿತೀನಿ ಕಣೆ. ಸರಿ, ಮಾತಾಡ್ಬೇಡಪ್ಪ. ಇನ್ನು ಸ್ವಲ್ಪ ತಿದ್ದಿದ್ರೆ ನಾನು ಕೋಪ ಬರೆಸ್ತಿದೀಯ ನೀನು. ನೋಡ್ಕೊಂಡು ಬರೋದಲ್ವಾ? ಯಾರು ನೀನು? ಇದು ಕನ್ಸು. ಕನ್ಸು ಕನ್ಸ? ಅವನ ಮೇಲೆ ಯಾಕೆ ಬೀಳಕ್ ನೋಡ್ಬೇಕು ನಾನು. ನೀನೇ ಬೀಳ್ಸಿ. ಕೀ ಸಿಕ್ಬಿಡ್ತು. ಕೀ ಸಿಕ್ಕು. ರೀ ಎದ್ದೇಳ್ರಿ. ಮಕ್ಳೇ ಗೊಂಬೆ ಗೊಂಬೆ. ರೀ ಯಾರೇ ಅದು? ಯಾರು ಅವ? ಓ ಇವತ್ತು ಅಮಾಸೆ ಅಲ್ವನೇ, 12 ಗಂಟೆ ಆಗೈತೆ. ಮೋಸ್ಟ್ಲಿ ದೆವ್ವ ಇರ್ಬೇಕು. ದೆವ್ವ ಯವ್ವ, ಇದನ್ನ ನಾವು ನಂಬೇಕು. ಎಷ್ಟೇ ಹೊಡಿತೀರಾ? ನನಗೂ ಬೆಳಿಗ್ಗೆಯಿಂದ ಬಚ್ಚಿಟ್ಕೊಂಡು ಸಾಕಾಗಿ ಹೋಗಿದೆ. ಮಂಚ ಆಯ್ತು, ಬೀರು ಆಯ್ತು, ರೂಮ್ ಆಯ್ತು, ಈ ಫ್ರಿಜ್ ಕೂಡ ಆಯ್ತು. ಈ ನನ್ನ ಮಗನೇ ನನ್ ಕರ್ಕೊಂಡು ಬಂದಿದ್ದು. ನಾನು ಕೋಪ ಬಂದ್ರೆ ಅಷ್ಟೇ ಎಲ್ಲಾನು ಹೇಳ್ಬಿಡ್ತೀನಿ ನಾನು. ಮಗಳೇ, ಇವ್ರ ಮುಖಾನೇ ಹೇಳ್ತಿತ್ತಮ್ಮ, ಏನೋ ತುಳ್ಕೊಂಬಂದು ನಮ್ ಬಟ್ಟೆಗೆ ಒರೆಸ್ತಿದ್ದಾರೆ ಅಂತ. ನನಗೆ ಮೊದಲೇ ಡೌಟ್ ಇತ್ತು. ರೀ ಮೋಸ ಮಾಡಲ್ಲ ಅಂತ ಮೋಸ ಮಾಡ್ಬಿಟ್ರಲ್ಲ ನಿಮ್ಮನ್ನ. ಬಾಬಾ ಏನ್ ಆದರ್ಶ ದಂಪತಿಗಳು. ಯು 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 ಅದಕ್ಕೆ ಹೇಳೋದು, ಯಾವಾಗ್ಲೂ ಅಷ್ಟೇ ಒಂದೇ ಇರ್ಬೇಕು. ಒಂದ್ರಲ್ಲೇ ಸುಖ, ಒಂದ್ರಲ್ಲೇ ಸಂಸಾರ, ಒಂದ್ರಲ್ಲೇ ನೆಮ್ಮದಿ. ಈಗ ಅನುಭವಸ್ಥರಾಗಿರ್ತಕ್ಕಂಥ ಗುರುಕಿರಣ್ ಅವ್ರನ್ನ ಕೇಳೋಣ. ಸರ್, ನಿಮ್ದೇನಂತೀರಿ? ಪಾಟೀಲ್ ಪಕ್ಕ ಕ್ಯಾರೆಕ್ಟರ್ ಒಳಗೆ ಹೆಂಗ್ ಹೋಗ್ತಾನೆ ಅಂದ್ರೆ, ಮತ್ತೆ ಕರೆದು ಒಂದು ಮುತ್ತು ಕೊಟ್ಟಿದ್ದು ತುಂಬಾ ನ್ಯಾಚುರಲ್ ಆಗಿತ್ತು. ನಿಜವಾಗಿ ಏನ ತುಂಬಾ ಪ್ರೀತಿಯಿಂದ ಕೊಟ್ಟಂಗೆ. ಆಮೇಲೆ ನಾನ್ ತುಂಬಾ ನಕ್ಕು ಬಿಟ್ಟೆ, ಎಲ್ಲದಕ್ಕಿಂತ ಜಾಸ್ತಿ ತುಂಬಾ ನಕ್ಕು ಬಿಟ್ಟೆ. ಗುಡ್ ಯಾರು. ಥ್ಯಾಂಕ್ ಯು. ಎಸ್ ಮಯೂರಿ. ಕಾನ್ಸೆಪ್ಟ್ ಅಫ್ಕೋರ್ಸ್ ಒಂದು ಬೇಸಿಕ್ ಸ್ಟೋರಿ ಇಟ್ಕೊಂಡು ಪಿಕ್ಚರೈಸೇಷನ್ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಸೊ ಈ ಒಂದು ಸಣ್ಣ ಪುಟ್ಟ ಗಿಮಿಕ್ಸ್ ಏನಿತ್ತು, ಇಟ್ಸ್ ವೆರಿ ನೈಸ್. ತುಂಬ ಇಷ್ಟ ಆಯ್ತು. ಥ್ಯಾಂಕ್ ಯು. ಆಮೇಲೆ ನಂದು ಒಂದು ಆಸೆ ಇದೆ ಮೇಡಮ್. ಹಾ,
ಈ ಒಂದು ಸ್ಕಿಟ್ ಅನ್ನ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ DJ ಸೂರ್ಯ ಅವ್ರಿಗೆ ಅರ್ಪಿಸ್ತಾ ಇದ್ದೀವಿ. ನಮ್ಮೆಲ್ರಿಗೂ ಕರ್ಸಿ ಅವ್ರನ್ನ friend ಆಗಿ ನೋಡ್ಬೇಕು ಮಾಡಿದ್ರೆ ನಾನು, urgent ದಯವಿಟ್ಟು ಆಗಿ ಬರ್ಲೇಬೇಕು. Spotlight. ಹಾ? ಸೂರಿ ಎಲ್ರಿಗೂ ಹಾಡಾಕ್ತೀಯ, ನಿನಗೆ ಹಾಡಾಕೋರು ಯಾರು ಇಲ್ವಲ್ಲಣ್ಣ? ಅವ್ರು ಆಕ್ಚುಲಿ ಒಂದು ಡೈಲಾಗ್ ಮಿಸ್ ಮಾಡ್ತಾ ಇದ್ದಾರೆ, ಹೇಳ್ತೀರಾ ನೀವು? DJ ಸೂರಿ ಐ ಲವ್ ಯು ಸೂರಿ. ಹಾಗೆ ಹೇಳ್ಬೇಕು. ಹೇಳ ಹಾ. DJ ಸೂರಿ ಐ ಲವ್ ಯು. ಸೊ ನೀವು ನನಗೋಸ್ಕರ ಒಂದ್ ಲೈನ್ ಹಾಡ್ಲೇಬೇಕು, ಯಾವ ವಾದ ಇಲ್ಲದೆ. 3, 2, 1 ಗೋ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ರಾಜಕುಮಾರಿ. ಸಕ್ಕದಾಗಿ ಹಾಡಿದ್ರಿ. ಧನ್ಯವಾದಗಳು. ಸಾಕದಾಗಿ ಮಾಡಿದ್ರಿ. ಇನ್ನು ಸೂಪರ್ ಆಗಿರೋ ಸ್ಕಿಟ್ಗಳು ನಿಮ್ಮಿಂದ ನಾವು ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಸೊ ಸದ್ಯಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಸೊ ಇದರೊಂದಿಗೆ ಇವತ್ತಿನ ಸಂಚಿಕೆನ ನಾವು ಮುಕ್ತಾಯ ಮಾಡ್ತಾ ಇದ್ದೀವಿ. ಎಪಿಸೋಡ್ನ ಮುಗಿಸೋದಕ್ಕಿಂತ ಮುಂಚೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಬನ್ನಿ ಜಿಮ್ಮಿ ದೇಶಪಾಂಡೆ ಹತ್ರ ಬನ್ನಿ. ನೋಡಿ, ಹುಣಸೆ ಮರ ಮುಪ್ಪಾದ್ರೂ ಹುಣಿ ಮುಪ್ಪಲ್ಲ. ಲೇಟ್ ಆಗೋದ್ರೆ ಹೆಂಡತಿ ಕೈಲಿ ಬೈಸ್ಕೊಳ್ಳೋದು ತಪ್ಪಲ್ಲ. ಹಾಗಾಗಿ ನಾ ಬೇಗ ಹೋಗ್ಬೇಕು. ನೀವೆಲ್ಲ ಊಟ ಮಾಡಿ ಒಳ್ಳೊಳ್ಳೆ ಸೀರೆಗಳು ಬರ್ತೇವೆ, ಮಿಸ್ ಮಾಡದೆ ನೋಡಿ. ನಾಳೆ ಮತ್ತೆ ಬರ್ತೀವಿ. ಸದ್ಯಕ್ಕೆ ನಿರಂಜನ್ ದೇಶಪಾಂಡೆ ಸೈನಿಂಗ್ ಆಫ್. ಥ್ಯಾಂಕ್ ಯು.